बोलो भारत माता की, बोलो भारत माता की. ಇದು ಕೇಳಿದ ಕೂಡಲೇ ಭಾರತೀಯ ಸ್ವರಾಜ್ ಸಂಸ್ಥೆ ನೆನಪಾಗ್ತದಲ್ಲ, ಅದೇ ಕಾರ್ಯಕ್ರಮ ಈಗ ನಾವೆಲ್ಲ ನೋಡೋಣ ಅಂತ. ಭಾರತೀಯ ಸ್ವರಾಜ್ಯ ಸಂಸ್ಥೆ ಕಾರ್ಯಕರ್ತರು ಹಾಗೂ ರಾಮರಾಜ ಕಲಾಮೇಳ ಈ ಕಾರ್ಯಕರ್ತರಿಂದ ಈಗ ನಾವು ಕಾರ್ಯಕ್ರಮ ನೋಡೋರಿದ್ದೇವೆ. ಮೊದಲಿಗೆ ಭಾರತೀಯ ಸ್ವರಾಜ್ಯ ಸಂಸ್ಥೆ ಕಾರ್ಯಕ್ರಮ, ದಯವಿಟ್ಟು ಈ ಕಾರ್ಯಕ್ರಮ ನೀಡುವವರು ವೇದಿಕೆಗೆ ಬರಬೇಕು ಅಂಥೇಳಿ ವಿನಂತಿ ಮಾಡ್ಕೋತೀನಿ. ತಮಗೆಲ್ಲ ಗೊತ್ತಿರುವ ಹಂಗೆ ಸಮರ್ಥ ಸದ್ಗುರು ಶ್ರೀ ಗಣಪತರಾವ್ ಮಹಾರಾಜರು 1993 ಈ ಭಾರತೀಯ ಸ್ವರಾಜ್ಯ ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಅದೇ ಸಮಯಕ್ಕೆ ರಾಮರಾಜ ಕಲಾಮೇಳವನ್ನು ಅವರು ರಚನೆ ಮಾಡಿದರು. ಮುಖ್ಯವಾಗಿ ಭಾರತೀಯ ಸ್ವರಾಜ್ ಸಂಸ್ಥೆ ಧ್ಯೇಯೋದ್ದೇಶಗಳು ನಿಮಗೆಲ್ಲ ಗೊತ್ತದ, ಈಗ ನಾನು ಬರೀ ನೆನಪು ಮಾಡ್ಕೊಳ್ಳೋದಷ್ಟೇ. ಆಧ್ಯಾತ್ಮವನ್ನು ಈ ಪ್ರಪಂಚದಲ್ಲಿ ಅಥವಾ ನಾವು ನಿಜ ಜೀವನದೊಳಗೆ ಹೆಂಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಈ ಎಲ್ಲ ಹಳ್ಳಿಗೆ ಹೋಗಿ ಈ ಒಂದು ತತ್ವವನ್ನು ಪ್ರಚಾರ ಮಾಡೋ ಉದ್ದೇಶದಿಂದ ಈ ಭಾರತೀಯ ಸ್ವರಾಜ್ ಸಂಸ್ಥೆ ಅಂಥೇಳಿ ಸ್ಥಾಪನೆ ಮಾಡಿದ್ದು. ಇದು ರಾಜಕೀಯೇತರ ಒಂದು ಸಂಸ್ಥೆಯಾಗಿ ಇದನ್ನು ಸ್ಥಾಪನೆ ಮಾಡಿದರು. ಈ ಕಾರ್ಯ ಸತತವಾಗಿ ಇಲ್ಲಿವರೆಗೂ ನಡ್ಕೋತ ಬಂದದ. ಮೊನ್ನೆ 2023 30 ವರ್ಷ ತುಂಬಿದ ನಿಮಿತ್ತ ಒಂದು ಅಭಿಯಾನ ಮಾಡಲಾಯಿತು. ಸ್ವರಾಜ್ಯ ರಥ ಅಂಥೇಳಿ ಭಾರತೀಯ ಸ್ವರಾಜ್ಯ ಸಂಸ್ಥೆಯ ತತ್ವಗಳನ್ನು ಈ ಸ್ವರಾಜ್ಯ ರಥದ ಮೂಲಕ ಎಲ್ಲ ಕಡೆ ಈ ಒಂದು ಸಂದೇಶವನ್ನು ತಲುಪಿಸಲಾಯಿತು. ಈ ಒಂದು ಭಾರತೀಯ ಸ್ವರಾಜ್ ಸಂಸ್ಥೆ ಚಟುವಟಿಕೆಗಳು ಏನು ನಡೆದವ, ಇದುವರೆಗೂ ಏನೇನು ನಡೆದವ ಅದರ ಒಂದು ಝಲಕು ಇಲ್ಲೇ ಕಾರ್ಯಕ್ರಮ, ಇಲ್ಲೇ ಭಾರತೀಯ ಸ್ವರಾಜ್ ಸಂಸ್ಥೆ ಕಾರ್ಯಕರ್ತರಿಂದ ಈಗ ನಾವೆಲ್ಲರೂ ನೋಡೋಣಂತ. ಈಗ ವೇದಿಕೆ ಮೇಲೆ ಕಾರ್ಯಕ್ರಮ. ಸಂಸ್ಥೆಯ ಹಿರಿಯರಾದ ಪೂಜ್ಯ ಶ್ರೀ ಶ್ರೀನಿವಾಸ್ ಕುಲಕರ್ಣಿ ಅವರಿಂದ ಕಾರ್ಯಕ್ರಮ ಶುರು ಆಗ್ತದೆ. ಓಂ ಗುರುಭ್ಯೋ ನಮಃ. ಪರಮ ಸದ್ಗುರುಗಳ ಶ್ರೀಚರಣಗಳಲ್ಲಿ ಶ್ರದ್ಧೆ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ, ಸುಕ್ಷೇತ್ರ ಶಾಂತಿ ಕುಟೀರದಲ್ಲಿ ಅವ್ಯಾಹತವಾಗಿ 21ನೇ ತಾರೀಕಿನಿಂದ ಸದ್ಗುರು ಸಮರ್ಥರ 117ನೇ ಜಯಂತಿ ಮಹೋತ್ಸವ ಅತ್ಯಂತ ಉತ್ಸಾಹದಿಂದ ಬಂದ ಯತಿಗಳಿಂದ ಬೋಧ, ಕಲಾಕಾರರಿಂದ ಗಾಯನ, ಏನೆಲ್ಲ ಅತ್ಯದ್ಭುತವಾದ ಸಂಭ್ರಮದ ಕಾರ್ಯಕ್ರಮ ಜರುಗದು ಕಣ್ತುಂಬ ನೋಡೋದು, ಕಿವಿತುಂಬ ಕೇಳುವಂತಾಗಿದೆ. ಈಗ ಇವತ್ತಿನ ಪ್ರವಚನ ನೀಡಿದ ಪೂಜನೀಯರಿಗೆ ನನ್ನ ದೀರ್ಘದಿನ ಪ್ರಣಾಮಗಳು, ಜೊತೆಗಿದ್ದ ಯತಿಗಳಿಗೂ ಪ್ರಣಾಮಗಳು. ಈ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾದ ಸುಕ್ಷೇತ್ರ ಶಾಂತಿ ಕುಟೀರದ
ಎಲ್ಲ ಟ್ರಸ್ಟಿನ ಅಭಿಮಾನಿಗಳಿಗೂ, ಭಾರತೀಯ ಸ್ವರಾಜ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ, ಅನೇಕ ಗ್ರಾಮಗಳಿಂದ ಅನೇಕ ನಗರಗಳಿಂದ ಆಗಮಿಸಿ ತಾವೆಲ್ಲ ಬಂದದ್ದು ಸಂತೋಷದ ತಮಗೆಲ್ಲರಿಗೂ, ಮಾತೆಯರಿಗೂ, ಸತ್ಪುರುಷರಿಗೂ ಅನಂತ ನಮಸ್ಕಾರಗಳು. ಈ ಕಾರ್ಯಕ್ರಮ ನಿಯೋಜಿಸಲು ಬಂದಂಥ ನಮ್ಮ ಅರುಣ ದಾನಿಯವರಿಗೆ ನನ್ನ ಪ್ರಣಾಮಗಳು ಸಲ್ಲಿಸಿ, ಭಾರತೀಯ ಸ್ವರಾಜ್ಯ ಸಂಸ್ಥೆಯ ಕಾರ್ಯಕ್ರಮ ಒಂದೇ ವಿಷಯದಲ್ಲಿ ಹೇಳಬೇಕಂದ್ರೆ, ಮೊದಲು ಶಾಂತಿ ಮಂತ್ರವನ್ನು ಹೇಳಿ ತಮ್ಮೆಲ್ಲರಿಗೂ ಮುಂದೆ ಅದರ ವಿಚಾರಧಾರೆಯನ್ನು ಸ್ವಲ್ಪದರಲ್ಲಿ ಹಂಚಿಕೊಳ್ಳೋಣ ಅಂತ ಪ್ರಾರ್ಥನೆ ಮಾಡಿ ನಮ್ಮ ಸುಮಂಗಲರಿಂದ ಪ್ರಾರ್ಥನೆ. तेजस्विनावधीतमस्तु मा विद्विषावहै। ॐ शान्ति शान्ति शान्तिः। लक्ष्मी भव्य भारत ನಮ್ಮ ದೇಶ ಅಮರವಾಗಿ ಉಳಿಯಲಿ, ಸಕಲ ಜೀವಿಗಳೆಲ್ಲರಲ್ಲಿ ದೇಶಾಭಿಮಾನವು ಬೆಳೆಯಲಿ. ಭವ್ಯ ಭಾರತ ನಮ್ಮ ದೇಶ ಅಮರವಾಗಿ ಉಳಿಯಲಿ,
ಕಿ ಭಾರತೀಯ ಸುರಾಜ್ಯ ಸಂಸ್ಥೆಗೆ ಭಾರತೀಯ ಸುರಾಜ್ಯ ಸಂಸ್ಥೆಗೆ ವಂದೇ ವಂದೇ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಈಗ ತಾನೇ ಭಾರತ ಸ್ವರಾಜ್ ಸಂಸ್ಥೆಯ ಸುಮಂಗಲೆಯರು ಭಾರತದ ದೃಷ್ಟಿಯನ್ನು, ಭಾರತದ ಸಂಸ್ಕಾರವನ್ನು, ಭಾರತದ ಚರಿತ್ರೆಯನ್ನು ಶಾಂತಿ ಪ್ರಿಯರೆಂದು ಸಾರಿದರು, ಕರ್ಮನಿಷ್ಠರೆಂದು ಸಾರಿದರು, ಧರ್ಮನಿಷ್ಠರೆಂದು ಸಾರಿದರು. ಆತ್ಮೀಯರೇ, ಒಂದೆರಡು ವಿಚಾರ ತಮ್ಮ ಜೊತೆಗೆ ಹಂಚಿಕೊಂಡು ಮತ್ತೆ ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದ್ದೇವೆ. ಈ ಪವಿತ್ರ ಭಾರತದ ಭೂಮಿಗೆ ಮೊದಲು ನಮ್ಮ ನಮನ. ರಾಷ್ಟ್ರವನ್ನು ಅವ್ಯಾಹತವಾಗಿ ದೇಹತ್ಯಾಗ ಮಾಡಿ ದೇಹವನ್ನೇ ಶ್ರಮಿಸಿ ರಾಷ್ಟ್ರ ರಕ್ಷಣೆ ಮಾಡುವ ಸೈನಿಕರಿಗೆ ನಮ್ಮ ನಮನ. ರಾಷ್ಟ್ರಕ್ಕೆ ಅನ್ನವನ್ನು ನೀಡುವ ರೈತರಿಗೆ ನಮ್ಮ ನಮನ. ಅಜ್ಞಾನಿಗಳನ್ನು, ಅಂಧಕಾರದಲ್ಲಿದ್ದವರನ್ನು ಸತತವಾಗಿ ಜ್ಞಾನ ಮಾರ್ಗದಲ್ಲಿ ಧೈರ್ಯವಾಗಿ ನೆನೆಯುವಂತೆ ಮಾಡಿದ ಸದ್ಗುರುಗಳಿಗೂ ಯಾವತ್ತೂ ನಮನ. ತಂದೆ ತಾಯಿಗೆ ನಮನ, ಬಂಧು ಬಳಗದ ನಮನ, ಹಿರಿಯರಿಗೆ ನಮನ. ಎಲ್ಲರಿಗೂ ನಮನ ಸಲ್ಲಿಸುವಂಥ ಸಂಸ್ಕಾರ ಅದು ಯಾವ ದೇಶದಲ್ಲಿದೆ? ಯಾರ ದೇಶದಲ್ಲಿದೆ? ಜೋರಾಗಿ ಹೇಳಿಕ್ಕೆ ಬರುತ್ತಲ್ಲ. ಇದು ನನ್ನ ಭಾರತ, ಶ್ರೇಷ್ಠ ಭಾರತ, ಪವಿತ್ರ ಭಾರತ, ಮಂಗಲಮಯ ಭಾರತ, ಜಗತ್ತಿನಲ್ಲಿ ಎಲ್ಲರೂ ನಿಲ್ಲದಂಥ ಏಕೈಕ ಭಾರತ. ಅದರಲ್ಲಿ ನಾವೆಲ್ಲ ಹುಟ್ಟಿದ್ದೀವಲ್ಲ. ಒಂದು ವೇಳೆ ಹಿಂಗೆ ವಿಚಾರ ಮಾಡೋಣ, ನಾವು ಪಾಕಿಸ್ತಾನದಾಗ ಹುಟ್ಟಿದ್ರೆ ಏನಾಕಿತ್ತು? ಹೆಂಗೆ ಅನ್ನಿಸಿದ್ರೆ ಹೇಳ್ರಿ? ಇಲ್ಲೇ ಮೂತಿ ಕಿವುಚಲಿಕ್ಕೆ ಹತ್ತೀವಿ. ಬೇಡಪ್ಪ, ಇಂಥ ಪುಣ್ಯ ಬಿಟ್ಟು ಆ ಹೆಸರು ಬೇಡ ಅಂತೀವಿ. ಸದ್ಗುರು ಸಮರ್ಥರು ಏಕೈಕ ಸದ್ಗುರುಗಳು, ನಾ ಕಂಡ ಏಕೈಕ ಸದ್ಗುರುಗಳು ಒಂದು ಆಧ್ಯಾತ್ಮ ಚಿಂತನೆಯನ್ನು ಪ್ರಬಲವಾಗಿ ನಮ್ಮನ್ನು ನಿಲ್ಲಿಸಿ ನಾನು ಯಾರು ಎಂಬುದನ್ನು ತೋರಿಸಿಕೊಟ್ಟು ನನಗೆ ಮಾರ್ಗದರ್ಶನ ಮಾಡಿ ನಮ್ಮೆಲ್ಲ ಭಾರತೀಯ ಸ್ವರಾಜ್ಯ ಸಂಸ್ಥೆ ಕಾರ್ಯಕರ್ತರನ್ನು, ಮುಂದಾಳತ್ವ ವಹಿಸುವವರನ್ನು ನೆಲದ ಮೇಲೆ ಗಟ್ಟಿಯಾಗಿ ಆಧ್ಯಾತ್ಮ ತಳಹದ ಮೇಲೆ ನಿಲ್ಲುವಂತೆ ಮಾಡಿದ ಮೇಲೆ ನಮ್ಮ ಕಾರ್ಯಕ್ಕೆ ಮುಂದೆ ಅವರ ಕೃಪಾಶೀರ್ವಾದ ದೊರೀತಾ ಇದೆ. ಇಲ್ಲಿ ನಾವು ಹೇಳಬೇಕಾಗಿದ್ದಿಷ್ಟೇ. ಭಾಳಷ್ಟು ಜನರಿಗೆ ಒಂದು ಕಲ್ಪನೆ ಇರ್ಬೋದು, ಸ್ವರಾಜ್ಯ ಸಂಸ್ಥೆ ಅಂದರೆ ಕಸ ಬೆಳೆಯೋದು, ಸ್ವರಾಜ್ ಸಂಸ್ಥೆ ಅಂದರೆ ಊರೂರು ತಿರುಗೋದು, ಸ್ವರಾಜ್ ಸಂಸ್ಥೆ ಅಂದರೆ ಅದೊಂದು ಸಾಮಾಜಿಕ ಕಾರ್ಯ, ಸ್ವರಾಜ್ ಸಂಸ್ಥೆ ಅಂದರೆ ಆಧ್ಯಾತ್ಮಿಕ ಏನು ಸಂಬಂಧವಿಲ್ಲದ ಕಾರ್ಯ. ಆತ್ಮೀಯರೇ, ಸ್ವರಾಜ್ಯವೆಂದರೇನೇ ಅಧ್ಯಾತ್ಮ. ಇಲ್ಲಿ ಎರಡು ಥರ ಇರ್ತದೆ. ಕಾಲೇಜಲ್ಲಿ ಒಂದು ಪ್ರಾಕ್ಟಿಕಲ್ ಇರ್ತದೆ, ಒಂದು ಥಿಯರಿ ಇರ್ತದೆ. ಇಲ್ಲಿ ನಾವೆಲ್ಲ ಏನು ಕಲಿತಾ ಇದ್ದೀವಿ ಈ ಆವರಣದಲ್ಲಿ? ಇದೇನು ಥಿಯರಿ ಆದಮೇಲೆ ಪ್ರಾಕ್ಟಿಕಲ್ ಬೇಕಲ್ಲ. ಈಗ ನಾವು ಸಮಾಜದಲ್ಲಿ ನಿಲ್ಲಬೇಕಾದ್ರೆ ಅಷ್ಟೊಂದು ಸಾಮಾನ್ಯ ಇಲ್ಲ. ಈಗ ನಾವು ನಮ್ಮ ಮನೆಯಲ್ಲೇ ವಿಚಾರ ಮಾಡೋಣ. ನಮ್ಮ ಮನೇಲಿ ವಿಚಾರ ಮಾಡಿದಾಗ ನಮ್ಮೊಳಗೇ ಎಷ್ಟೋ ಅಡೆತಡೆಗಳು, ತೊಂದರೆಗಳು ಬರ್ತಾಯಿವೆ, ಸಿಟ್ಟು ಸಾಮಾನ್ಯ ನಡೀತಾ ಇರ್ತದೆ. ಅದನ್ನೆಲ್ಲ ದೂರ ಸರಿಸಿ ಸಮಾಜದಾಗ ನಿಲ್ಲಬೇಕಾದ್ರೆ ಅಲ್ಲಿ ಪರೀಕ್ಷೆ ಯಾರ್ದಾಗತ್ತೆ? ಆ ಸಮಾಜದಾಗಿ ನಾವು ಭಾರತ ಸ್ವರಾಜ್ ಸಂಸ್ಥೆ ಹೋಗಿ ನಿಂತ ಪರೀಕ್ಷೆ ಯಾರ್ದಾಗತ್ತೆ? ಜೋರಾಗಿ ಹೇಳ್ರಿ. ಅಮೇರಿಕನ್ದವ್ರದ್ದು ಆಗ್ತದೋ, ಲಂಡನ್ದವ್ರದ್ದು ಆಗ್ತದೆ, ಯಾರ್ದಾಗ್ತದೆ? ನಮ್ಮದು ಆಗತ್ತೆ. ಅಂದರೆ ಇದೆಲ್ಲ ಕನ್ನಡಿ ಇದ್ದ ಹಾಗೆ ಅಂತ ಹೇಳಿದ್ದಾರೆ. ಯಾವುದು? ಸಮಾಜ. ನಾನು ಮಾಡ್ತಕ್ಕಂಥ ಕಾರ್ಯ ಫಲಾಪೇಕ್ಷೆ ಇಲ್ಲದೆ ಅದು ಕಾರ್ಯ ಆಯಿತೋ ಇಲ್ಲೋ
ಅದರ ಗಮನ ಕೊಡದೆ ಮುಂದೆ ಸಾಗು ಮುಂದೆ ಸಾಗು ಮುಂದೆ ಸಾಗು. ಇದು ಕ್ರಾಂತಿಯ ಕಾರ್ಯ ಅಲ್ಲ, ಶಾಂತಿದೂತರ ಕಾರ್ಯ. ಇದನ್ನು ಸ್ಥಾಪಿಸಿದವರು, ಇದಕ್ಕೆ ನಿರ್ದೇಶನ ನೀಡಿದವರು ಸಾಮಾನ್ಯ ಪ್ರಜೆಗಳಲ್ಲ, ಸಾಮಾನ್ಯ ವ್ಯಕ್ತಿಗಳಲ್ಲ, ಜನಿಸಿ ಬಂದ ಆಧ್ಯಾತ್ಮದ ದೇವರು, ಆತ್ಮೀಯರೇ, ದೇವರು. ಅಂಥವ ದೇವರ ಕೈಯಲ್ಲಿ ಬೆಳೀತಾ ಇದ್ದೇವೆ ಅಂದಮೇಲೆ ಅವರು ನೀಡಿದ ಕೆಲವು ಕಾರ್ಯಗಳನ್ನು ನಾವು, ಪೂಜಾರಿಗಳಾದವರು ನಾವು, ಅವರು ಹೇಳಿದ ಕಾರ್ಯಗಳನ್ನು ಪೂಜೆ ಮಾಡುವ ಉಚಿತವಲ್ಲವೇ? ಆ ಸಂಘ ಕಟ್ಟಬೇಕಾದ ಗುರುಗಳು ಏನೆಲ್ಲ 18 ತಾಸು ಕಾರ್ಯ ಮಾಡಿ, ಒಂದಲ್ಲ ಎರಡಲ್ಲ, ಎಷ್ಟು ತಾಸು ಕೆಲಸ ಮಾಡ್ತಿದ್ದಾರೆ ಅವಾಗೆ? ಸುಮಾರಾಗಿ 15 ಗ್ರಂಥಗಳನ್ನು ಕೇವಲ ಭಾರತೀಯ ಸ್ವರಾಜ್ಯ ಸಂಸ್ಥೆಯ ಪರವಾಗಿ. ಅದರಲ್ಲಿ ಉತ್ತಮ ಗ್ರಂಥ ಹೇಳ್ತೀನಿ, ಹೆಸರದು ಸಕಲ ಭಾರತೀಯರ ಸದಸದ್ವಿವೇಕರೆ. ಎಷ್ಟು ಸುಂದರ ಅದು ನೋಡ್ರಿ ಗ್ರಂಥದ ಹೆಸರ. ನಾವು ಪುಸ್ತಕ ಅನ್ನಂಗಿಲ್ಲ ಅದಕ್ಕೆ. ಸಕಲ ಭಾರತೀಯರ ಸದಸದ್ವಿವೇಕರೆ. ಯಾಕಷ್ಟು ಪ್ರಯತ್ನ ಮಾಡಿರ್ಬೇಕು ಗುರುಗಳು? ದೊಡ್ಡ ಮಠ ಅದ, ಸಾವಿರಾರು ಭಕ್ತರಿದ್ದಾರೆ. ಸುಮ್ಮ ಆನಂದ ಕೂತು ಎಲ್ಲರ ಜೋಡಿ ಪ್ರಾರ್ಥನೆ ಮಾಡ್ಕೋತ, ಭಜನೆ ಮಾಡ್ಕೋತ ಅವ್ರಿಗೆ ಇರ್ಲಿಕ್ಕೆ ಬರ್ತಿರ್ಲಿಕ್ಕಿಲ್ಲ. ಏನು ಚಿಂತೆ ಅವರಿಗೆ? ಏನು ಚಿಂತೆ ಅವರಿಗೆ? ಪವಿತ್ರವಾದ ದೇಶ. ಈಗ ನಮ್ಮ ಮನೆಯಲ್ಲಿ ಹುಡುಗರು ದಾನ್ಲೆ ಮಾಡ್ತಾ ಇರ್ತವೆ. ನೀವೇನೋ ಅಭ್ಯಾಸ ಮಾಡ್ತಾ ಇರ್ತೀರಿ, ಅವಾಗ ಏನು ಮಾಡ್ತೀರಿ ಹುಡುಗರನ್ನ? ನಾವೇನು ಮಾಡ್ತೇವೆ ಹುಡುಗರನ್ನ? ಅವಾಗ ಸಂಭಾಳಿಸ್ತೇವೆ ಅಥವಾ ಏನೋ ಬೇರೆ ಕೆಲಸ ಕೊಡ್ತೀವಿ, ಅವ್ರನ್ನ ದೂರ ಸರಿಸ್ತೀವಿ. ಹಾಗೆ ಇವತ್ತು ದೇಶದಲ್ಲಿ ಅವ್ಯಾಹತವಾಗಿ ಸ್ವಲ್ಪ ನಾವು ಹೊರಗಡೆ ಬಂದರೆ ಚಿಂತನೆ ಮಾಡಿದರೆ ದೇಶದ ಬಗ್ಗೆ ಮೈ ನಡುಗ್ತಾ ಇದೆ, ರಕ್ತ ಕುದೀತಾ ಇದೆ. ಏನಪ್ಪ ಇಂಥ ಪವಿತ್ರ ಭಾರತ ಹೀಗೆಲ್ಲ ಹೇಗಾಯಿತು? ಸ್ವಾತಂತ್ರ್ಯ ಕೊಟ್ಟ ವೀರ ಯೋಧರು, ತ್ಯಾಗ ಮಾಡಿದ ವೀರ ಸ್ವಾತಂತ್ರ್ಯದ ಸಾಕ್ಷಿಗಳು, ಅವರೊಂದು ಸಂಕಲ್ಪ ಮಾಡಿದರು, ಇನ್ನು ಭಾರತ ಸ್ವಾತಂತ್ರ್ಯ ಆಗತ್ತೆ. ಸ್ವಾತಂತ್ರ್ಯ ಆದಮೇಲೆ ನಮ್ಮ ದೇಶವನ್ನು ನಾವೇನು ಮಾಡ್ತೀವಿ? ನಾವೇ ಆಳ್ತಾ ಇದ್ದೀವಿ. ಎಂಥ ದಿವ್ಯ ಕಲ್ಪನೆ! 200 ವರ್ಷ ಬ್ರಿಟಿಷರಿಂದ, 400 ವರ್ಷ ಮೊಘಲರಿಂದ ಗುಲಾಮಿ ಆಳಿಕೆಯಲ್ಲಿ ಬೆಳೆದವರು ನಾವು. ಸಾಕಲ್ಲ ಗುಲಾಮಿಗಿರಿಯನ್ನು? ಅದಕ್ಕೆ ಗುರುಗಳು ಸುರಾಜ್ಯ ಅಂದರು. ಸುರಾಜ್ಯ ಅಂದರೆ ಯಾರು? ನಾನು, ನೀನು, ಸಮಾಜ, ಇನ್ನು ಬರೀ ಗುರುಗಳು. ಸುರಾಜ್ಯ ಅಂದರೆ ಯಾರು? ಸುರಾಜ್ಯ ಅಂದರೆ ಯಾರು? ಜೋರಾಗಿ ಹೇಳ್ರಿ, ಸುರಾಜ್ಯ ಅಂದರೆ ಯಾರು? ಅಲ್ಲೊಂದು ದೊಡ್ಡ ಹೂವಿನ ಹಾರ ಇದೆ, ಮರದ ಫೋಟೋ ಮೇಲೆ ನೋಡ್ತೀರಾ? ಎಷ್ಟು ಗಟ್ಟಿಯಾಗಿ ಹೂವಿನ ಹಾರ ಮಾಡಿದ್ದಾರೆ ಅದನ್ನು. ಅದಕ್ಕೆ ಏನು ಆಧಾರ ಇದೆ? ದಾರ ಆಧಾರ ಇದೆ. ದಾರ ಕಳಿಸಿದ್ರೆ ಏನಾಗ್ತಾವ ಹೂಗಳು? ಆ ಹೂಗಳಿಂದಲೇ ಅದಕ್ಕೆ ಶೋಭೆ ಬಂದಿದೆಯೋ, ಆ ದಾರದಿಂದ ಅದಕ್ಕೆ ಹೆಚ್ಚು ಮಹತ್ವ ಬಂದಿದೆಯೋ? ಹಾಗೆ ನಾವು ಹೂಗಳಿದ್ದವರು, ಪ್ರಜೆಗಳಾದವರು, ಭಾರತೀಯ ಸದಸ್ಯರಾದವರು ಏನಾಗಬೇಕಾಗಿದೆ? ಆ ಹೂವಿನ ಹಾಗೆ ಆ ದಾರವನ್ನು ಹಿಡ್ಕೋಬೇಕಲ್ಲ ಆತ್ಮೀಯರೇ. ಏನು ಮಾಡ್ಬೇಕದನ್ನು? ಹೌದಲ್ಲಿ ವಿಚಾರ ಮಾಡಿರಿ. ಅಂದರೆ ಆ ಹೂವಿಗೆ, ಹಾರಿಗೆ ಮಹತ್ವ ಬರುತ್ತೆ. ಹಾಗಾಗಿ ನಾವು ಏನಾಗಬೇಕಾಗಿದೆ? ಮಹಾರಾಜರ ಪಾದದಲ್ಲಿ ಹೂವಾಗಬೇಕಾಗಿದೆ ಆತ್ಮೀಯರೇ. ಎಲ್ಲವನ್ನು ತೆರೆದು ಸಂಸ್ಕಾರವನ್ನು ಬೆಳೆಸಲಿಕ್ಕೆ ಏಕೈಕ ಮಾರ್ಗ ಭಾರತ ಸ್ವರಾಜ್ಯ ಸಂಸ್ಥೆ ಒಂದೇ ಇದೆ ನಮ್ಮ ಭಾರತ ದೇಶದಲ್ಲಿ. ಅನೇಕರು ಅನೇಕ ಥರದಾಗ ಹೇಳ್ತಾ ಇರ್ತಾರೆ. ನಾನು ನಿಮಗೆ ಒಂದು ವಿನಂತಿ ಮಾಡ್ಕೋತೀನಿ. ಸದ್ಗುರುಗಳು ಸಂಸ್ಥೆ ಸ್ಥಾಪನೆ ಮಾಡಿದಾಗ ಸಾವಿರ ಭಕ್ತರು ಬಂದು ತಮ್ಮ ನೋಂದಣಿ ಮಾಡಿಕೊಂಡು ಸದಸ್ಯರಾದರು. ಯಾರು 10,000 ಕೊಟ್ಟರು, ಯಾರು 1,00,000 ಕೊಟ್ಟರು, 1,000 ಕೊಟ್ಟರು, 100 ಕೊಟ್ಟರು, 500 ಕೊಟ್ಟರು. ಅವರೆಲ್ಲ ಏನಾದರೂ जोरागी ಹೇಳ್ರಿ ಏನಾದರೂ कायम मागते 93मध्ये केव्हा आपला स्वराज्य स्थापनेत आले होते त्यावेळी महाराष्ट्र कन्नड असा भेद न करता हजार लोक काय झाले त्याच्या संस्थामध्ये सदस्य झाले की नाही. ते पूर्वी किती वर्ष झाले आता 30-40 वर्ष झाले. त्यानंतर आपण ನಾವೆಲ್ಲ ಮತ್ತೆ ಉಳಿದವರು ಹೊಸದಾಗಿ ಬಂದವರು ಈಗ ತಾನು ನೂತನವಾಗಿ 18 ವರ್ಷ ದಾಟಿದವರು ಸ್ವರಾಜ್ಯವನ್ನು ಅರಿತವರು ಶಾಂತಿ ಕುಟೀರ ಬಂದವರು ನಾವು ಸದಸ್ಯರಾಗೋದು ಬೇಡವೇ? ನಾವು ನವಯುವಕರು ಸದಸ್ಯರಾಗೋದು ಬೇಡವೇ? ಹೇಳ್ರಿ, ನವಯುವಕರು ಯಾರಿದ್ದೀರಿ?
ಎಷ್ಟು ಜನ ನವಯುವಕರು ಸದಸ್ಯರಾಗಿ ಪ್ರಯತ್ನ ಮಾಡ್ತೀರಿ? ಹೌ ಮೆನಿ ಆಫ್ ಯು ವಾಂಟ್ ಟು ಬಿಕಮ್ ಮೆಂಬರ್ ಆಫ್ ಭಾರತ ಸ್ವರಾಜ್ ಸಂಸ್ಥಾ? ಈಚ್ ಆ್ಯಂಡ್ ಎವ್ರಿಬಡಿ ಶುಡ್ ಬಿ ದೇರ್. ನ ಬುಡ್ಡ ಹೋ ನ ಜವಾನ್ ಹೋ, ಎಲ್ಲರಿಗೂ ಏನಾಗಬೇಕಾಗಿದೆ? ಸಂಸ್ಥೆಯಲ್ಲಿ ಒಂದಾಗಬೇಕಾಗಿದೆ. ಯಾವತ್ತು ಕಾರ್ಯ ಅಗತ್ಯ ಆತ್ಮೀಯರೇ. ಈಗೇನಾಗಿದೆ ಆ್ಯಕ್ಚುಲಿ ಹೇಳ್ಬಿಡ್ತೀನಿ, ಅದು ಇಟ್ಕೊಳ್ಳೋಂಗಿಲ್ಲ ಮುಚ್ಚಿ. ಸಂಸ್ಥೆ ಸ್ಥಾಪಿಸಿದ ಮೇಲೆ ಬಸವನಗರ 13 ಮೇಲಿನ ಕಟ್ಟಡ, ಅದು ಭಾಳ ವರ್ಷದಿಂದ ಕಟ್ಟಿದ ಕಟ್ಟಡ ಎಲ್ಲ ಕಡೆ ಅದು ಸೋರ್ತಾ ಶುರುವಾಯಿತು, ಶಿಥಿಲಾಗ್ತಾ ಶುರುವಾಯಿತು. ಆಮೇಲೆ ಬಾಗಿಲುಗಳೆಲ್ಲ ಮುರಿದು ಹೋಗ್ಲಿಕ್ಕತ್ತು. ಅದನ್ನು ಮಾಡೋರು ಯಾರು? ಯಾರು ಮಾಡೋರು? ಅದಕ್ಕಾಗಿ ಹೇಗೋ ಗುರುನಾಥನ ಆಶೀರ್ವಾದದಿಂದ ಅದೆಲ್ಲ ತಯಾರಾಗಿದೆ, ಇಲ್ಲಂತಿಲ್ಲ. ಅದು ಹೇಗಾದರೂ ಮಾಡ್ಬೋದು. ಅಂದರೆ ಕಟ್ಟಡವನ್ನು ರಿಪೇರಿ ಮಾಡೋದು ಭಾಳ ಸರಳ ಇದೆ. ಆದರೆ ಏನು ಕಟ್ಟಬೇಕಾಗಿದೆ? ನಮಗೆ ನಿಮ್ಮೆಲ್ಲರ ಮನಸ್ಸನ್ನು ಕಟ್ಟಬೇಕಾಗಿದೆ, ಹೃದಯವನ್ನು ಕಟ್ಟಬೇಕಾಗಿದೆ, ಪ್ರೇಮವನ್ನು ಕಟ್ಟಬೇಕಾಗಿದೆ ಆತ್ಮೀಯರೇ. ಅದಕ್ಕಾಗಿ ನಮ್ಮ ಇಲ್ಲೇ ನಿಂತು ಮಾಡ್ಕೋತಾ ಇದ್ದೀನಿ. ನಾಳಿನ ದಿವಸ ನಮ್ಮಿಲ್ಲೇ ಒಂದು 4 ಸದಸ್ಯರು ಕೊಡ್ತಾರೆ. ಒಬ್ರು ಇಲ್ಲೇ ಗ್ರಂಥಾಲಯದ ಮಳಿಗೆ ತಿರ್ತಾರೆ, ಒಬ್ಬರು ಹೊರಗಡೆಗೆ ಅಗಸಿ ಅಂತ ಇರ್ತಾರೆ, ಒಬ್ಬರು ಬೆಂಚಿನ ಮೇಲೆ ಇರ್ತಾರೆ, ಒಬ್ಬರು ಹುಂಚಿ ಕಟ್ಟೆ ಮೇಲೆ ಇರ್ತಾರೆ, ಒಬ್ಬರು ತುಳಸಿ ಕಟ್ಟೆ ಹತ್ರ ಇರ್ತಾರೆ. ಅವ್ರ ಹತ್ರ ನೋಟ್ಬುಕ್ ಇರುತ್ತೆ. ನಿಮ್ಮ ಹೆಸರವನ್ನು, ನಿಮ್ಮ ಮೊಬೈಲ್ ನಂಬರವನ್ನು ಮೆಂಬರ್ಕ್ಕಾಗಿ ಸಹಕರಿಸ್ತೀರಾ ಇಲ್ಲ? ಹೇಳಿ ಜೋರಾಗಿ ಹೇಳಿ. ಹಾಂ, ಮಾಡಲೇಬೇಕಾಗಿದೆ. ಯಾಕಂದರೆ ಈಗ ನಾವು 80ರ ಹರೆಯದವರು. ನಿಮ್ಮಂಗೆ ನಮ್ಮ ಮಾಡ್ಲಿಕ್ಕೆ ಬರ್ತದ? ನಿಮ್ಮಂಗೆ ನಮ್ಮ ಎಲ್ಲ ಕಡೆ ಹೋಗ್ಲಿಕ್ಕೆ ಬರ್ತದ? ಸುಮಾರಾಗಿ 31 ಸಂಸ್ಥೆಗಳಿವೆ ಮಹಾರಾಜ್ ಮಾಡಿಕೊಟ್ಟದ್ದು. ಒಂದು ದಿವಸಕ್ಕೆ ಒಂದು ಸಂಸ್ಥೆ ಹೋದ್ರೆ 1 ತಿಂಗಳಾಗತ್ತೆ. ಹೋಗಿ ನಾವು ಜಾಗೃತಿ ಮಾಡಬೇಕಾಗಿದೆ. ಇವಾಗ ಮಾಡಲಿಕ್ಕೆ ಏನು ಬೇಕಾಗತ್ತೆ? ಜೋರಾಗಿ ಹೇಳ್ರಿ, ಏನು ಬೇಕಾಗತ್ತೆ? ಎಷ್ಟು ಜನ ತಯಾರಿದ್ದೀರಿ? ನಾ ಕೈ ಎತ್ತಂತ ಹೇಳಂಗಿಲ್ಲ. ನಿಮ್ಮ ಆತ್ಮದಲ್ಲಿ ಚಿಂತನೆ ಮಾಡಿ. ಸ್ವರಾಜ್ಯ ಕಟ್ಟುವುದಂದರೆ ಮಹಾರಾಜರು ಸಾರಿದ ಒಂದು ವಿಚಾರಧಾರೆಯನ್ನು ಗ್ರಾಮಗಳಲ್ಲಿ ನಿಷ್ಠೆಯಿಂದ ಪ್ರಚಾರ ಮಾಡುವಂಥ ಕಾರ್ಯ ಇದೆ ಆತ್ಮೀಯರೇ. ಬಹಳ ಸರಳವಾದ ಜ್ಞಾನವನ್ನು ಕೊಟ್ಟಿದ್ದಾರೆ ಮಹಾರಾಜರು. ನಿನ್ನನ್ನು ನೀನು ನೋಡಿಕೋ, ಆಮೇಲೆ ನಿನ್ನ ಮನೆಯನ್ನು, ನಿನ್ನ ಮನೆತನವನ್ನು ಪಾರಮಾರ್ಥವನ್ನಾಗಿ ಮಾಡು. ನಿನ್ನ ಮನೆ ಆದ ಮೇಲೆ ನಿನ್ನ ಹಳ್ಳಿಗೆ ಬಂದು ಹಳ್ಳಿಯಲ್ಲಿ ಜನಹಿತ ಕಾರ್ಯ, ಶಾಲೆ ಸರಿಯಾಗಿ ನಡೀತಾವೆ ಇಲ್ಲೋ ಮಹಾರಾಜ ಕಳಿಸ್ತಾ ಇದ್ದಾರೆ ನಮಗೆ. ಅವಾಗ ಶಾಲೆಗೆ ಹೋಗಿ ಬರ್ರಿ, ಶಿಕ್ಷಕರು ಬರ್ತಾ ಇಲ್ಲ ನೋಡಿ ಬರ್ರಿ, ಗ್ರಾಮ ಸ್ವಚ್ಛ ಆಗಿದೆ ನೋಡಿ ಬರ್ರಿ, ದವಾಖಾನೆಗೆ ಡಾಕ್ಟರ್ ಬಂದಾರಲ್ಲಿ ನೋಡಿ ಬರ್ರಿ, ಅಂಗನವಾಡಿಯಲ್ಲಿ ಶಿಕ್ಷಕರು ಬಂದಾರಲ್ಲಿ ನೋಡಿ ಬರ್ರಿ. ಇಷ್ಟೆಲ್ಲ ಮಾಡೋ ಕಾರ್ಯ ಯಾರಿಗಿರ್ತದೆ? ಹಳ್ಳಿಯಲ್ಲಿ ಮಹಾರಾಜರು ಮುದ್ದಾಂ ಹಳ್ಳಿಯನ್ನು ಆರಿಸ್ಕೊಂಡು ಅಲ್ಲಿ ಸಂಸ್ಥೆ ಸ್ಥಾಪನೆ ಮಾಡಿ ಆ ಹಳ್ಳಿಯಲ್ಲಿ ಅಲ್ಲೊಂದು ಸಂಸ್ಥೆ ಆಗಬೇಕಂತ ಮಹಾಕಲ್ಪನೆ ಇಟ್ಕೊಂಡಿದ್ದರು. ಅವ್ರು ದೊಡ್ಡ ಕಲ್ಪನೆ ಭಾಳ ಮುಂದೆ ಹೋಗುತ್ತೆ. ಅದು ಹಳ್ಳಿಯಲ್ಲಿ ಆದಮೇಲೆ ತಾಲೂಕಿಗೆ ಹೋಗಿದ್ದಾರೆ. ಅವ್ರು ಎಷ್ಟು ವಿಚಾರ ಮಾಡಿದ್ದಾರೆ ನೋಡಿ. ತಾಲೂಕಿನಿಂದ ಜಿಲ್ಲೆಗೆ ಹೋಗ್ತಾರೆ, ಜಿಲ್ಲೆಯಿಂದ ರಾಜ್ಯದಿಂದ ವಸುದೈವ ಕುಟುಂಬಕಂ. ಎಂಥ ಸಾಮಾನ್ಯ ವಿಚಾರ ಅಲ್ಲ ಇದು. ಇದಕ್ಕೆ ಒಂದೇ ಒಂದು ಶಕ್ತಿ, ಇಚ್ಛಾಶಕ್ತಿ ಮೂಡಿದರೆ ಕ್ರಿಯಾಶಕ್ತಿ ತಾನೇ ಮೂಡುತ್ತೆ. ಕ್ರಿಯಾಶಕ್ತಿಗೆ ಆತ್ಮಬಲ ಬಂದರೆ ಅದಕ್ಕೂ ಜೋರಾಗಿ ತಯಾರಾಗುತ್ತೆ. ಅದಕ್ಕೆ ಸದ್ಗುರುಗಳ ಕೃಪೆ ಆದರೆ ಆ ಕಾರ್ಯ ಪೂರ್ಣ ಆಗಲಿಕ್ಕೆ ಬೇಕು ಆತ್ಮೀಯ, ಪೂರ್ಣ ಆಗಲಿ. ಚಪ್ಪಾಳೆ ಬೇಕಾಗಿಲ್ಲ, ನಮಗೆ ಕಾರ್ಯ ಬೇಕಾಗಿದೆ. ಚಪ್ಪಾಳೆ ನಾಟಕರಲ್ಲ, ಚಪ್ಪಾಳೆ ನಮಗೇನು ಮನಸ್ಸು ಅಲ್ಲದಾಗಲ್ಲ. ಕಾರ್ಯಕ್ಕೆ ಸಿದ್ಧರಾಗಿ ಬರ್ರಿ. ಒಂದು ಕನಿಷ್ಠ 20 ಜನ ನನ್ನ ಜೊತೆಗೆ ಬರ್ರಿ. ನಿಮ್ಮದೆಲ್ಲ ವಸ್ತ್ರ, ಉಪಹಾರ, ಊಟ, ಉಚಾರ ಎಲ್ಲವನ್ನು ತಿಂಗಳಗಟ್ಟಲೆ ನೋಡ್ಕೋತೀವಿ. 1 ತಿಂಗಳು ನನ್ನ ಜೊತೆಗೆ ಬರ್ರಿ. ನಾನು ಸಾಧಿಸ್ತಾ ಇಲ್ಲ, ನೀವು ಬಂದರೆ ಸಾಧ್ಯ ಆಗುತ್ತೆ. ಅದು ಹಳ್ಳಿಗೆ ಹೋಗಿ ಜಾಗೃತಿ ಮಾಡೋದು ಭಾಳ ಮಾತು ಹೇಳಿದ್ದಾರೆ. ಜಾಗೃತ ಅಂತ ಹೇಳಿದ್ದಾರೆ. ಉತ್ತಿಷ್ಠತೆ ಜಾಗೃತ ಪ್ರಾಪ್ಯ ವರಾನ್ಯ ಬೋಧಿತ. ನಾವು ಜಾಗೃತ ಆಗದೇ ಇದ್ದರೆ ಇನ್ನಷ್ಟು ಪ್ರಬಲ ಶಕ್ತಿಗಳು ನಮ್ಮ ಭಾರತವನ್ನು ನುಂಗ್ತಾರೆ. ಭಾಳಷ್ಟು ಕಠಿಣ ಪರಿಸ್ಥಿತಿ ಬಂದಿದೆ ಭಾರತದಲ್ಲಿ. ಇವತ್ತು ನೋಡ್ತಾ ಇದ್ದೀರಿ ಟಿ ವಿಯಲ್ಲಿ, ಆ ಜಾತಿಯವರು, ಈ ಜಾತಿಯವರು, ಅಂಥವರು ಇಂಥವರು ಬಂದು ಭಾರತವನ್ನೇ ನುಂಗ್ತಾ ಇದ್ದಾರೆ. ನಮಗೆ ಹೊರಗಿನವರಿಗಿಂತ ಏನಾಗಿದೆ ಇವಾಗ, ಒಳಗಿನ ವೈರಿಗಳಿಂದ ಚುಚ್ಚುಮದ್ದಾಗಿದೆ, ಚುಸ್ತಾ ಇದೆ. ಅದಕ್ಕಾಗಿ ಎದ್ದೇಳೋಣ. ಈ ಸ್ಥಾನದಲ್ಲಿ ಎದ್ದು ನಿಂತು ನಾನು ಧೈರ್ಯವಾಗಿ ಬರ್ತೀನಿ ನಿಮ್ಮ ಜೊತೆಗೆ.
ನಿಮ್ಮ ಕಾರ್ಯ ಮಾಡಲಿಕ್ಕೆ ನಾನು ಸನ್ನಿಧನಿದ್ದೇನೆ. ನಾವು ನಿಮ್ಮ ಮನೆ ಬಿಟ್ಟು ಹೊಲ ಮಾರಿ ನಿಮ್ಮ ಹೆಂಡ್ರ ಮಟ್ಟ ಬಿಟ್ಟು ಬಾ ಅಂತ ಹೇಳಿಕತ್ತಿಲ್ಲ ಮಹಾರಾಜರು. ನಿಮ್ಮ ಹೊಲ ನಿಮ್ಮಂತಿಕಿರಲಿ, ನಿಮ್ಮ ಮನೆ ನಿಮ್ಮಂತಿಕಿರಲಿ, ನಿಮ್ಮ ರೊಕ್ಕ ನಿಮ್ಮಂತಿಕಿರಲಿ. ಆದರೆ ಸ್ವರಾಜ್ಯ ಮಾಡುವ ಸೊಕ್ಕ ಯಾರಂತಕ್ಕಿರಲಿ, ಅದು ಭಾಳ ಮಹತ್ವ ಇದೆ ಆತ್ಮೀಯ. ಕೈ ಜೋಡಿಸ್ಕೊತಿದ್ದೀವಿ. ಸುಮಾರಾಗಿ ನಾವು ನನ್ನ ಕಲ್ಪನೆ ಮಾಡಿದಾಗ ಶುರುವಾದಾಗ ನಾನು ತಂಬಾಕಿಯವ್ರ ಮುಂದೆ ಹಿಂದಕ್ಕಾಗಿ ಹೋದರವರು ಮಹಾರಾಜರ ಪರಮ ಶಿಷ್ಯರು, ಅವ್ರ ಒಂದು ವಿಶೇಷ ಆಹ್ವಾನ ಮಾಡಿದ್ದೆ. ತಂಬಾಕಿಯವರೇ, ಪೂಜ್ಯರೇ, ನೀವು ಇರುವುದರೊಳಗೆ ಭಾರತೀಯ ಸ್ವರಾಜ್ಯ ಸಂಸ್ಥೆ ಒಂದು ಕನಿಷ್ಠ 1,00,000 ಜನರು ಸದಸ್ಯರಾಗಬೇಕಂದಿದ್ದೆ. ಅವ್ರ ತಮ್ಮನೆಯವರೆಲ್ಲ ಸದಸ್ಯ ಮಾಡಿದರು. ಈಗ ಹೆಂಗೆ ಮಾಡೋಣ? ಮನೆಗೆ ಬರೋಣ, ಊರಿಗೆ ಬರೋಣ, ನೀವೇ ಬಂದು ಸದಸ್ಯರಾಗ್ತೀರಾ? ಏನು ಮಾಡ್ತೀರಿ? ಉತ್ತರ ಇಲ್ಲ. ಬಂದು ನಮ್ಮದೇನಾಗುತ್ತೆ, ಕಾರ್ಯಕ್ರಮ ಮಾಡ್ತೀವಿ, ಕಾರ್ಯಕ್ರಮ ಹಾಡು ಚಲೋ ಅನಿಸುತ್ತೆ, ಅದು ಬ್ಯಾಡ್ ಅನ್ನಂಗಿಲ್ಲ. ಆ ಕಾರ್ಯಕ್ರಮ ಆದಮೇಲೆ ಅದರ ಪರ್ಯಾಯವಾಗಿ ನಮ್ಮ ಮುಂದಿನ ಕಾರ್ಯ, ಈ ಹೊಲ ಬಿತ್ತಲಿಕ್ಕೆ ಏನು ಮಾಡ್ತಾನೆ ನಮ್ಮ ಹೊಲದವ ಗಳೆ ಹೊಡಿತಾನೆ. ಗಳೆ ಹೊಡೆದ ಮೇಲೆ ಏನು ಮಾಡ್ತಾನೆ ಅಂದರೆ ಮಾಡ್ತಾನೆ, ಸ್ವಚ್ಛ ಮಾಡ್ತಾನೆ. ಇದೆಲ್ಲ ಸಂಸ್ಥೆ ನಾವು ಮಾಡ್ಕೊಂಡಂಗೆ ಸ್ವಚ್ಛ ಮಾಡ್ಕೊಂಡಂಗೆ. ಈಗ ಸ್ವಚ್ಛ ಮಾಡಿದಲ್ಲಿ ಏನು ಬಿತ್ತಾನಲ್ಲೇ? ಬೀಜ ಬಿತ್ತಾನೆ. ಬಿತ್ತ ಮೇಲೆ ಏನು ಬಯಸ್ತಾನವ? ನಾವೇನು ಫಲ ಬಯಸಂಗಿಲ್ಲ, ಕಾರ್ಯ ಮಾಡೋದು ಅಷ್ಟೇ ನಮ್ಮ ಕೆಲಸ. ಏನು ಕಾರ್ಯ ಮಾಡೋದಿದೆ? ಮೊದಲು ನಾನು 8 ಸೂತ್ರಗಳನ್ನು ದುಷ್ಟರ ದುರ್ವ್ಯವಹಾರ ಮಾಡೋದಿಲ್ಲ, ಸಾದಾ ಜೀವನ ಮಾಡ್ತೀನಿ, ಪವಿತ್ರವಾದ ಜೀವನ ಮಾಡ್ತೀನಿ. ನಾನು ಭೋಗವಾದ ಜೀವನ ಮಾಡಲ್ಲ. ನಾನು ಕರ್ತವ್ಯ ನಿಷ್ಠೆ ಇರ್ತೀನಿ, ನಾನು ಪ್ರಾಮಾಣಿಕ ಇದ್ದೀನಿ, ನಾನು ಅವಿಸರತ ಪಾಲಿಸ್ತೀನಿ. ನಾನು ನನ್ನ ಗ್ರಾಮಕ್ಕಾಗಿ ಒಂದಿನ ಆದರೂ ಸೇವೆ ಸಲ್ಲಿಸಿ ನನ್ನ ಕುಟುಂಬವನ್ನು ಸಂಭಾಳಿಸ್ತೀನಿ. 6ನೇದಾಗಿ 7ನೇದಾಗಿ ಸ್ವದೇಶದ ವಿಚಾರ. ಇವತ್ತು ಆತ್ಮೀಯರು ಭಾಳ ನನಗೆ ಹಳ ಎನಿಸ್ತದೆ. ಅಮೇರಿಕಾದ ಅಧ್ಯಕ್ಷ ಟ್ರಂಪ ನಮ್ಮ ಮೇಲೆ 25 ಏನಂತಾರೆ ಅದಕ್ಕೆ ಟ್ಯಾಕ್ಸನ್ನು ಎಷ್ಟು ಮಾಡಿದ್ದಾನೆ? ಡಬಲ್ ಮಾಡಿದ್ದಾನೆ. ಅದಕ್ಕಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅವು ಮಾಡೋಲ್ಯಾಕ ಅವು ಮಾಡಿದ್ದಕ್ಕೆ ನಮ್ಮ ಪ್ರತಿರೋಧ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಧೈರ್ಯವಾರ್ ಒಂದೆರಡು ಹೇಳ್ಬಿಡ್ತೀನಿ, ಭಾಳ ಹೇಳಲ್ಲ. ಕಾಲ್ಗೇಟ್ ಬಂದಿದೆ ನೋಡ್ರಿ, ಕಾಲ್ಗೇಟ್ ದೊಡ್ಡ ಗೇಟ್, ಅದು ನಮ್ಮ ಗೇಟ್ಗಳನ್ನೆಲ್ಲ ಮುಚ್ಚಿಬಿಟ್ಟಿದೆ. ಎಲ್ಲರೂ ತಿಕ್ಕೋತಿರಲ್ಲ ಕಾಲ್ಗೇಟ್ದಿಂದ? ಇಲ್ಲಂತಾರೆ ಹೇಳ್ರಿ. ಮುಂಜಾನೆ ಅಂದ್ಕೊಳ್ಳಿ ರಾಮರಾಮ ಅಂತೀರಿ, ಎಲ್ಲೋ ಬಾಯಿಗೆ ಹಿಡಿತೀವಿ. ಅದು ನಮ್ಮ ದೇಶದಲ್ಲ. ನಮ್ಮ ಹಿಂದಿನ ಹೆಣ್ಮಕ್ಳು ಕುಳ್ಳಿನ ಪುಡಿ, ಒಂದಿಷ್ಟು ನೀಲಗಿರಿ ಎಣ್ಣೆ, ಮೇಲೆ ಲವಂಗ ಕುಟ್ಟಿ ಹಾಕಿ ಬೇನ್ ತಪ್ಪಲು ಸುಟ್ಟು ಅದ್ರಾಗ ಹಾಕಿ ಪೌಡರ್ ಮಾಡ್ತಿದ್ರು. ಈಗೇನಿಲ್ಲ, ಬಡ ಪೇಸ್ಟ್ ತರೋದು, ಬಾಯಿ ತುಂಬ ಜೋಲ್ ಮಾಡ್ಕೊಳ್ಳೋದು. ಮೊನ್ನೆ ಒಬ್ರು ಡಾಕ್ಟರ್ ಹೇಳಿದ್ದಾರೆ ನಮಗೆ, ಪೇಸ್ಟಿಂದ ಹಲ್ಲು ತಿಕ್ಕಬೇಡ್ರಿ, ಪೌಡ್ರನ್ನು ತಿಕ್ಕಿರಿ ಅಂತ ಹೇಳಿದ್ದಾರೆ. ವಿಠಲ್ ಪೌಡರ್ ಅಂತ ಬರುತ್ತೆ. 2-3-4 ಕಂಪ್ನಿ ಆಮೇಲೆ ಭಾಳ ಶ್ರೇಷ್ಠ ಹಲ್ಲಿನ ಇದು ಇವೆ, ನಂಗೆ ಹೆಸರು ಬರ್ತಾಯಿಲ್ಲ. ದಯಮಾಡಿ ಅಂಥವುಗಳನ್ನ ಉಪಯೋಗಿಸೋದೇ ಸ್ವದೇಶಿ ವಿಚಾರ ಮಾಡಿರಿ. ಯಾವುದು ಸ್ವದೇಶಿ, ಯಾವುದು ಪರದೇಶಿ. ನಾವು ₹1 ಉಳಿಸಿದ್ರೆ ಏನಾಗುತ್ತೆ? ಯಾರಿಗೆ ಮುಟ್ತದೆ ಅದು? ಸಾಕು. ಈಗ ರಾಮಾಯಣದೊಳಗೆ ಏನಾಯಿತು ಕೇಳಿದಿರಿ ನೀವು? ಏನಾಗಿದೆ ಒಂದು ಇದ್ರದ್ದು? ರಾಮಾಯಣದೊಳಗೆ ಒಂದು ಸಣ್ಣ ಪ್ರಾಣಿ ಏನು ಮಾಡ್ತು? ಈವರೆಗೂ ನೆನಪಿದೆಯಲ್ಲ? ಇದು ನಮ್ಮ ಅಳಿಲಿಸಿ ಹೋಗಲ್ಲ ಎಲ್ಲಿಯೂ. ಇವತ್ತಿನ ನಿರ್ಧಾರ ಮಾಡಿದರೆ ನಾನು ಪರದೇಶದ ವಸ್ತುಗಳನ್ನು ಉಪಯೋಗಿಸುವುದೇ ಹಿಂಗೆ ಜೋರಾಗಿ ಬಂದ ಆನಂದ ಆಗುತ್ತೆ. ಬಂದಮೇಲೆ ಇಲ್ಲೇ ಬಿಟ್ಟು ಹೋಗ್ಬೇಡ್ರಿ, ಅದನ್ನು ಇಲ್ಲ ಅಂತ. ಶ್ರೀರಪ್ಪ ನಿನ್ನೆ ತಗೋ ಇಲ್ಲ ಅಂತ ಅನ್ಬೇಡ್ರಿ. ಎಲ್ಲರಿಗೂ ಪ್ರಚಾರ ಮಾಡಿರಿ. ಹೋದಲ್ಲಿ ಕರೆಕ್ಟ್ ಒಂದು ಕಾಲ್ಗೇಟ್ ಹೇಳ್ರಿ, ಥಮ್ಸಪ್ ಹೇಳ್ರಿ, 1-2 ವಿಚಾರಗಳನ್ನ ಹೇಳ್ತಾ ಹೋಗೋಣ. ಸುಮ್ಮನೆ ಕೂತಲ್ಲಿ ಶಾಲೆಗೆ ಹೋಗ್ರಿ, ಶಾಲೆಯಲ್ಲಿ ಇದ್ದವ್ರು ಶಿಕ್ಷಕರಿಗೆ ಹೇಳ್ರಿ, ಇವ್ರನ್ನ ಕರೆಸಿ ಹೇಳ್ರಿ, ಬಜಾರದಾಗ ಹೇಳ್ರಿ. ಇವೆಲ್ಲ ಮಾಡ್ತಕ್ಕಂಥ ಕಾರ್ಯಗಳಿವೆ. ಇದು ಹೇಳಲಿಕ್ಕೆ ಬಹಳದ ಆತ್ಮೀಯರೇ. ಇನ್ನು ಮತ್ತೆ ನಾನು ಹೇಳ್ತೀನಿ, ಒಂದು ಹಾಡ ತಗೋತಾರೆ, ಆಮೇಲೆ ಮತ್ತೆ ಮಾತಾಡ್ತೀನಿ. ಟೈಮ್ ಅದೆಲ್ಲ ಕೇಳಲಿಕ್ಕೆ ಎಲ್ಲರಿಗೂ ಬರ್ರಿ. ಸದ್ಗುರುನಾಥ್ ಮಹಾರಾಜ್ ನೀವು ಮಾಡತ್ತಂಬರ್ರಿ ಸುಮಂಗಲಿ. ನೋಡ್ರಿ, ಹೆಣ್ಮಕ್ಳು ಎಷ್ಟು ಧೈರ್ಯದಿಂದ ಬರ್ತಾರೆ. ಜಮಖಂಡಿಗೆ ಹೋಗಿದ್ದೇವ್ರಿ, ಬರೇ ನಮ್ಮ ಸುಮಂಗಲಿಯರು ಒಂದು 3-4 ಮಂದಿ ಗಂಡಸರು ಮಾತ್ರ ಕಾರ್ಯ ಮಾಡ್ತಾ ಇದ್ದಾರೆ. ಒಂದು 3-4 ಮಂದಿ ಅಗ್ದಿ ನಿಷ್ಠೆಯಿಂದ. ಒಂದು 7 ಕಡೆ ಭಾಳ ಚಂದ ನಡೆದಿದೆ ಭಾರತ ಸ್ವರಾಜ್ಯ ಸಂಸ್ಥೆ. ಮಡೂರ ಭಾಳ ಹೋಗಿದ್ದಕ್ಕೆ ಕೇಳಿಕ್ಕೆ ಆನಂದ ಆಗುತ್ತೆ. ಸ್ವಚ್ಛತಾ ನಡೀತದೆ, ಸತ್ಸಂಗ ನಡೀತದೆ, ಸಂಕೀರ್ತನ ನಡೀತದೆ, ಸಪ್ತಾಹ ನಡೀತದೆ. ಅದು ಅಲ್ಲಿ ನಮ್ಮೂರು ಯಾಕೆ ಮಾಡೋರು ಆಗಬಾರ್ದು? ಬರ್ರಿಲ್ಲ, ಬರ್ರಿ, ಅಲ್ಲೇ ಆಡ್ತೀರಾ? ಹಾಂ, ಕೂತನ್ರಿ. ಶಾಂತಿ ಸಿಪಾಯಿ ನಡೆ ನಡೆ, ಕ್ರಾಂತಿ ಸಿಪಾಯಿ ನಡೆ ನಡೆ, ಶಾಂತಿ ಸಿಪಾಯಿ ನಡೆ ನಡೆ, ಕ್ರಾಂತಿ ಸಿಪಾಯಿ ಶಾಂತಿ ಸಿಪಾಯಿ
ಸ್ವಲ್ಪ ಜೋರಾಗಿ ಹೇಳ್ತೀರಿ ಭಾರತ ಮಾತೆಗೆ? ಕೈ ಎತ್ತಿ ಹೃದಯ ಬಿಚ್ಚಿ ಮುಖದಿಂದ ಆನಂದವಾಗಿ ಭಾರत माते के जयकर ಹೇಳೋಣ ಬೇಡ? मराठी में सांगतो जयकर घालू काही नको. मराठी लोग बसले ना, जोर से प्यार से अंदाज से नहीं, मैं भारत का हूँ, भारत का अन्न खाता हूँ, भारत का पानी पीता हूँ, भारत का ज़मीन में पैदा हुआ हूँ. भारत माता की जय. ये है मेरा सच्चा भारत. धन्यवाद. ಈಗ ನಮ್ಮ ಅನೇಕ ಕಾರ್ಯಕ್ರಮಗಳು ವಿವರ ಇದೆ. ನಾನು ನಮ್ಮ ಪೂಜನೀಯ ಹುಬ್ಬಳ್ಳಿಯ ನಾನು ಮೊದಲು ನಮ್ಮ ಅಧ್ಯಕ್ಷರನ್ನು ಈ ಕಡೆ ವೇದಿಕೆ ಕಡೆ ಆಹ್ವಾನ ಮಾಡ್ತಾ ಇದ್ದೇನೆ. ದಯಮಾಡಿ ಬಿ ಪೂಜಾರಿ ಗುರುಗಳು ವೇದಿಕೆ ಬರಬೇಕಂತ ಅವರಲ್ಲಿ ವಿನಂತಿ. ಅವ್ರಿಗೊಂದು ಕುರ್ಚಿ ಹಾಕಬೇಕಿಲ್ಲ. ತದನಂತರ ನಮ್ಮವರೇ ಆದ 84-86 ವರ್ಷದ ಸಂಡೂರು ಪೂಜ್ಯರು ತಮ್ಮದೇ ಆದ ಒಂದು ರಥದ ಅನುಭವವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ವಿಚಾರಧಾರೆಯವರಿದ್ದಾರೆ. ಅವರಿಗೆ ವೇದಿಕೆಗೆ ಆಹ್ವಾನ ಮಾಡ್ತಾರೆ. ಪೂಜನೀಯ ಸಂಡೂರು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 सद्गुरुनाथ महाराज की जय. ಆನ್ ಮಾಡ್ತೀನಿ. ಹಲೋ. ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಪ್ರಪ್ರಥಮವಾಗಿ ಸಮರ್ಥ ಸದ್ಗುರು ಶ್ರೀ ಗಣಪತರಾವ್ ಮಹಾರಾಜರ ಚರಣಾರವಿಂದಗಳ ಅನಂತಾನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಾನು ನಮ್ಮ ಭಾರತೀಯ ಸ್ವರಾಜ್ಯ ಸಂಸ್ಥೆ ಕೈಗೊಂಡಂಥ ಕೆಲವು ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ವಿಷಯಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ. ಸಮರ್ಥ ಸದ್ಗುರು ಮಹಾರಾಜರು 1993 ಅಕ್ಟೋಬರ್ 2ರಂದು ಭಾರತೀಯ ಸ್ವರಾಜ್ಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಅದು ತ್ರಿದಶಮಾನೋತ್ಸವ ಅಂದರೆ 2023 ಅಕ್ಟೋಬರ್ 2ಕ್ಕೆ ತ್ರಿದಶಮಾನೋತ್ಸವ ಪರಿಪೂರ್ಣಗೊಂಡ ಒಂದು ಸಂದರ್ಭದೊಳಗೆ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಸಮಾರಂಭ ಕೈಗೊಳ್ಳಬೇಕಂತ ನಿಶ್ಚಯ ಮಾಡಿದ್ವಿ. ಅದರಂತೆ ಸುರಾಜ್ಯ ರಥ ಎಂಬುವಂಥ ಒಂದು ಕಾರ್ಯಕ್ರಮ, ಅದರ ಮುಖ್ಯ ಉದ್ದೇಶ ಆ ರಥವನ್ನು ಎಲ್ಲ ನಮ್ಮ ಕೇಂದ್ರಗಳೇನವು 31 ಕೇಂದ್ರಗಳವ ಅವು ಆ ರಥವನ್ನು ಅಲ್ಲಿ ಚಾಲನೆ ಮಾಡಿ ತೊಗೊಂಡು ಹೋಗಿ ಅಷ್ಟಸೂತ್ರಗಳೇ ಮಹಾರಾಜರು ಏನು ಹೇಳಿಕೊಟ್ಟಾರ ಅವುಗಳ ಪ್ರಚಾರ ಮಾಡೋದು. ಇದರ ಸಲುವಾಗಿ ಅದೇ ಅಕ್ಟೋಬರ್ 2, 2023 ಆ ಸುರಾಜ್ಯ ರಥ ಈ ನಮ್ಮ ಶಾಂತಿ ಕುಟೀರದಿಂದನೇ ಸ್ವಾಮೀಜಿಯವರಿಂದ ಉದ್ಘಾಟನೆ ಆಯಿತು. ಅದು ಅಲ್ಲಿಂದ ಪ್ರಧಾನ ಕಚೇರಿ ಅದು ಬಸವನಗರ, ಅಲ್ಲೇ ಅಕ್ಟೋಬರ್ 2ರಂದು ಅಲ್ಲಿ ಹೋದ ಮೇಲೆ ಅಲ್ಲೇ ಗಾಂಧೀಜಿಯವರ ಜನ್ಮದಿನದಂದು ಅದರ ಉದ್ಘಾಟನೆ ಆಯಿತು. ಮೊಟ್ಟ ಮೊದಲನೇ ಸ್ಥಳ ಅಂದ್ರೆ ಆ ರಥ ಅರ್ಜುನಾಳಕ್ಕೆ ಬಂತು. ಅಲ್ಲಿ ಅರ್ಜುನಾಳದಿಂದ ಅದು ಸುತ್ತುವರಿದು ಅದು 8, 9, 10 ಹಳ್ಳಿಗಳನ್ನು ಕವರ್ ಮಾಡಿ ಬರಡೋಲಿಗೆ ಬಂತು. ಆ ಬರಡೋಲಿನಿಂದ ಹಿಂದಗಡೆ ಕನ್ನೂರಿಗೆ ಬಂತು. ಕನ್ನೂರಿನಿಂದ ವಿಜಾಪುರ, ಆಮೇಲೆ ವಿಜಾಪುರದಿಂದ ಜಸ್ಟ್ ಅವೆಲ್ಲ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಅಂದರೆ ಇದರ ಮುಖ್ಯ ಉದ್ದೇಶ ಅಂದರೆ ಎಲ್ಲ ಕಡೆಗೂ ಇದು ಮಹಾರಾಜರ ಒಂದು ಈ ಅಷ್ಟಸೂತ್ರಗಳ ಪ್ರಚಾರ ಎಲ್ಲ ಕಡೆಗೂ ಆಗಬೇಕು ಎಂಬ ಮುಖ್ಯ ಉದ್ದೇಶ. 31 ಏನು ನಮ್ಮ ಸತ್ಸಂಗ ಕೇಂದ್ರಗಳವ ಅವುಗಳಲ್ಲಿ ಅವು ರಥವನ್ನು ಒಯ್ಯಬೇಕು ಅನ್ನೋ ಉದ್ದೇಶ ಇತ್ತು. ಅದರಂತೆ ಇದು ನಡೀತಾ ಆಮೇಲೆ ಕನ್ನೂರು ಬಂತು, ಆಮೇಲೆ ವಿಜಾಪುರದಿಂದ ಜಮಖಂಡಿ, ಆ ಜಮಖಂಡಿಯಿಂದ ಅದು ಹುಬ್ಬಳ್ಳಿ, ಹೆಬ್ಬಳ್ಳಿ, ಆಮೇಲೆ ನರಗುಂದ, ಆಮೇಲೆ ಹಿಂದಡೆ ಬೆಂಗಳೂರು, ಆಮೇಲೆ ಮಹಾರಾಷ್ಟ್ರದಲ್ಲಿಯ ಮಡುರಾಕ್ಕೂ ನಾವು ಹೋಗಿದ್ವಿ. ಅಲ್ಲಿ ಸದ್ಯಕ್ಕೆ ಒಳ್ಳೆಯ ಹೆಚ್ಚಿನ ಒಂದು ಇದರಿಂದ ಅದು ಆಚರಣೆ ಮಾಡಲಿಕ್ಕೆ ತತ್ವ ಪ್ರಚಾರ ಮಾಡೋದಾಯ್ತು. ಆಮೇಲೆ ಅದು ಮಹಾರಾಷ್ಟ್ರದಲ್ಲಿ ಅಂಥ
ಪುಣೆಗೆ ಹೋತು, ಪುಣೆಯಿಂದ ಮುಂಬೈ. ಹೀಗೆ ಈ ಒಂದು ತತ್ವ ಪ್ರಚಾರ ಏನದಲ್ಲ ಅತ್ಯಂತ ಯಶಸ್ವಿಪೂರ್ವಕವಾಗಿ ಇದು ಮಾಡಲಾಗ್ಯದ. ಆಮೇಲೆ ಇದ್ರ ಬಗ್ಗೆ ನಮಗೆ ನಾವೇನು ಹೇಳೋದು ಅಂತಂದ್ರೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದು ತ್ರಿದಶಮಾನೋತ್ಸವ ಆಯಿತು, ಕಾರ್ಯಕ್ರಮ ಮುಗೀತು ಅಂತಲ್ಲ, ಇದು ಎಲ್ಲರಲ್ಲಿಯೂ ಇದು ಈ ಒಂದು ಭಾರತೀಯ ಸ್ವರಾಜ್ಯ ಸಂಸ್ಥೆಯ ಬಗ್ಗೆ ಅದರ ಒಂದು ಮುಖ್ಯ ಉದ್ದೇಶ ಮಹಾರಾಜರು ಏನು ಹೇಳ್ಯಾರ ಅದು ಎಲ್ಲರಿಗೂ ಮುಟ್ಟಬೇಕು ಎಂಬುವಂಥ ಒಂದೇನು ಮುಖ್ಯ ಏಮದ ಅದು ಎಲ್ಲರಿಗೂ ಪ್ರಚಾರ ಮಾಡೋದ ನಮಗೆ. ಅದಕ್ಕೆ ಮುಖ್ಯವಾಗಿ ಎಲ್ಲರೂ ಬಹಳಷ್ಟು ಮಂದಿ ಇದಕ್ಕೆ ಸದಸ್ಯರಾಗಬೇಕು. ಇನ್ನೂವರೆಗೂ ಯಾರು ಸದಸ್ಯರಾಗಿಲ್ಲ ಅವರು ಸದಸ್ಯರಾಗಬೇಕು. ಮತ್ತು ಅದರಿಂದ ನಮಗೇನಾಗ್ತದೆ, ಹೆಚ್ಚಿನ ಒಂದು ಕಾರ್ಯಕ್ರಮ ಕೈಗೊಳ್ಳಲಿಕ್ಕೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ನಿಮಗೆ ಗೊತ್ತದಲ್ಲ ಏನೇನು ಮಾಡ್ತಾಯಿದ್ದೀವಿ ಎಂಬುದು. ಅಂದ್ರೆ ಸಮಾಜ ಸೇವೆಗಳ ಕಾರ್ಯಕ್ರಮಗಳು ಏನವ ಅವೆಲ್ಲವನ್ನೂ ಮಾಡಲಿಕ್ಕೆ ಬರ್ತದೆ. ಅದು ಮುಖ್ಯವಾಗಿ ನಾವು ಮಾಡೋದು ಸತ್ಸಂಗ, ಆಮೇಲೆ ಹಿಂದೆಡೆ ನಗರ ಸಂಕೀರ್ತನ, ಆಮೇಲೆ ಹಿಂದೆಡೆ ಸೋಷಿಯಲ್ ವರ್ಕು, ಇವೆಲ್ಲ ಏನು ಇವು ಅಂಕರ್ ಕಾಮನ್ ಇವೆ. ಇವೆಲ್ಲ ಬೇರೆ ಸಮಾಜ ಸೇವೆಗಳನ್ನು ಮಾಡಲಿಕ್ಕೆ ಬರ್ತದೆ. ಈ ವಿಷಯದೊಳಗೆ ಒಂದು ಮುಖ್ಯವಾದಂಥ ಸಂಗತಿ ಏನಂದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೂಡ ಮಹಾರಾಜರು ಏನು ಹೇಳಿಕೊಟ್ಟಾರೆ ಅಷ್ಟ ಸೂತ್ರಗಳನ್ನು ಅವರು ಅದನ್ನೇ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಅದರ ಸಲುವಾಗಿ ತಾವೆಲ್ಲರೂ ಇದಕ್ಕೆ ಸಾಕಷ್ಟು ಸದಸ್ಯರಾಗಿ ಇದಕ್ಕೆ ಬೆಂಬಲ ನೀಡಬೇಕು ಅಂತ ಕೇಳಿಕೊಂಡು ನಾವು ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಕೂಡ ಕುರ್ಚಾಗಿಲ್ಲ ಕೇವಲ 86 ವರ್ಷ, ಓನ್ಲಿ 86. ಉತ್ಸುಕತೆ ಅಷ್ಟಿದೆ ನೋಡಿ ಗುರುಗಳ ಸೇವೆ ಮಾಡಬೇಕಂತ. 86 ವರ್ಷದೊಳಗೆ ನಿತಾಂತವಾಗಿ ಗುರುವಿನ ಚರಣದಲ್ಲಿ ಇವರು 86, ಇವರು 82. ಇಂಥವರಿಂದ ಸಂಸ್ಥೆ ನಡೀತಾ ಇದೆ ಇವಾಗ. ಇದಕ್ಕೆ ಯಾರು ಬಲ ಬೇಕು? ಯಾರು ಬಲ ಬೇಕ್ರಪ್ಪಿ? ಇನ್ನಿಷ್ಟು ಮುದುಕರೇ ಬರ್ರಿ, ಇನ್ನಿಷ್ಟು ಮುತ್ತೆಗಳೇ ಬರ್ರಿ. ಯಂಗ್ ಆ್ಯಂಡ್ ಎನರ್ಜೆಟಿಕ್, ಸ್ಟ್ರಾಂಗ್ ಇನಫ್, ಟಫ್ ಇನಫ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಓನ್ಲಿ ಡೂ ಇಟ್ ಅಂತರ್ಬೇಕು. ಇದಕ್ಕೆ ಸುಮ್ಮನೆ ಬಂದು ಹೋಗೋದಲ್ಲ. ಇದು ದೇಶದ ಸೇವೆ ಇದೆ, ಗುರುಗಳ ಸೇವೆ ಇದೆ. ಅದಕ್ಕಾಗಿ ಅವರು ಈಗಾಗಲೇ ತಾವೆಲ್ಲ ಕೂಡಿ ಮಾಡಿದ ತ್ರಿದಶಮಾನೋತ್ಸವದ ಸ್ವರಾಜ್ಯ ರಥದ ಕಾರ್ಯವೈಖರಿಯನ್ನು ಕೇಳ್ಕೊಂಡಿದ್ದೀರಿ. ಸುಮಾರು 120 ಕಡೆ, ಎಷ್ಟು 120 ಸ್ಥಾನಗಳಲ್ಲಿ ತನ್ನ ಕಾರ್ಯವನ್ನು ನಾವು ಹೇಳ್ಕೋಬಾರ್ದು, ಆದರೂ ತಮಗೆ ಗೊತ್ತಿರಲಿ ಅಂತ ಹೇಳಬೇಕಾಗತ್ತೆ ವಿಷಯ. ಇಂಥ 120 ಸ್ಥಾನಗಳಲ್ಲಿ ಆ ರಥ ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದೆ ಆತ್ಮೀಯರೇ. ಇನ್ನು ಮುಂದಿನ ಹೇಳ್ಬೇಕಂದ್ರೆ ನಮ್ಮ ಭಾರತಕ್ಕೆ ಬಹಳಷ್ಟು ಸಮಸ್ಯೆಗಳು ಬಂದಾಗ, ತೊಂದರೆಗಳು ಬಂದಾಗ, ಕಠಿಣ ಪರಿಸ್ಥಿತಿ ಬಂದಾಗ ಮಹಾರಾಜರು ಬರೆದ ಗ್ರಂಥಗಳನ್ನ ಏನು ಮಾಡಬೇಕಾಗಿದೆ? ಓದಿದರೆ ಅದಕ್ಕೆ ಪ್ರತಿಯೊಂದಕ್ಕೂ ಅದರಲ್ಲಿ ಏನಿದೆ, ನಮ್ಮ ಕ್ವಶ್ಚನಕ್ಕೆ ಏನಿದೆ ಉತ್ತರ ಇದೆ. ಈಗ ನಮಗೆ ಗ್ರಾಮ ಸ್ವರಾಜ್ಯ ಮಾಡಬೇಕಾಗಿದೆ, ಅದರಲ್ಲಿ ಪ್ರತಿಯೊಂದು ಉತ್ತರ ಇದೆ. ಗ್ರಾಮ ಸ್ವರಾಜ್ಯ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾರಿಂದ ಮಾಡಬೇಕು? ಅವ್ರು ಭಾಳ ಕಳಿಕಳಿತ್ತು, ಒಂದು ಸ್ವಲ್ಪ ಊರಾದರೂ ಆಗಲಿ ಅಂತ. ಮೊದಲು ವೇಗವಾಗಿ ನಡೆದಂಥ ಕಾರ್ಯ ಬಹಳ ಊರಾಗೋದು. ರಾಮತೀರ್ಥ, ಕಕಮರಿ, ಡೊಮನಾಳ, ಕನ್ನೂರ, ಬೆಳ್ಳೊಳ್ಳಿ, ಅಜನಾಳ ಏನೆಲ್ಲ ಅದು. ಅವ್ರು ಮತ್ತೆ ಪುನರುತ್ಥಾನ ಆಗೋ ಸಮಯ ಬಂದಿದೆ ಈಗ. ಈಗ ನಮ್ಮ ಮನೆ ಅದ 30 ವರ್ಷದಿಂದ ಕಟ್ಟಿವಿ, ಅದನ್ನೇನು ಮಾಡೋಣ? ಕಟ್ಟಿವಿ, ಅದು ಏನಾಗಿದೆ ಈಗ? ಶಿಥಿಲಾಗಿದೆ, ಬೀಳ್ಲಿಕ್ಕಾಗಿದೆ, ಒಡಕಾಗಿದೆ, ಸೋರ್ಲಿಕ್ಕತ್ತದ. ಅದರಾಗಿ ಇರೋಣ, ಅದನ್ನೇನು ಮಾಡೋಣ ಹೇಳ್ರಿ ಜೋರಾಗಿ? ಏನು ಮಾಡೋಣ? ಹೆಣ್ಮಕ್ಳು ಹೇಳಕತ್ತಾರ, ಗಂಡಸ ಸುಮ್ಕೊಂಡಿರ್ಬೇಡ್ರಿ, ಹೇಳ್ರಿ ಏನು ಮಾಡೋಣ? ಮನೆ ಅದನ್ನು ಮಾರಿಬಿಡೋಣ. ಹಿರಿಯರ ಮನೆ ಏನು ಮಾಡೋಣ? ಹಿರಿಯರ ಮನೆ ಏನು ಮಾಡೋಣ? ಮಾರೋಣೇನ್ರಿ? ಮಾರೋಣೇನ್ರಿ? ಗಿಳಿ ಉತ್ತರನೇ ಇರೋಂಗಿಲ್ಲ. ಭಾಳ ಹಳಾಳಿ ಆಗ್ತದೆ ಮಾರೋದ ಕೆಲಸ ನೋಡಲಿಕ್ಕೆ.
ನಿನ್ನೆ ನನಗೆ ನಿದ್ದೆ ಎತ್ತಿಲ್ಲ, ಪೂರ್ಣ 12 ತಾಸು ನಿದ್ದೆ ಎತ್ತಿಲ್ಲ ಬೆಳ್ಕೊಂಡಾಕ್ರೆ. ಮಾರದ್ರೆ ಯಾವಾಗಲೂ ಆಶ್ರಯ ಇದ್ದೇ ಇದೆ ಆತ್ಮೀಯರೇ. ಆ ಮಾರದ ಆಶ್ರಯ ಯಾವತ್ತೂ ಇದೆ, 100% ಇದೆ. 12 hours 24 hours ಇದೆ. ಅವ್ರು ಏನು ಹೇಳ್ತಾರೆ, ನಿನ್ನ ಪ್ರಯತ್ನ ಇದ್ದಾಗ ಮಾತ್ರ ಇದೆ. ನಾ ಮನ್ಯಾಗ ಕೂತು ಪರೀಕ್ಷೆ ಕೊಡ್ತೀನಿ ಅಂದರೆ, ಮನ್ಯಾಗ ಕೂತು ಅಭ್ಯಾಸ ಮಾಡಿ ಪರೀಕ್ಷೆ ಕೊಡ್ತೀನಿ ಅಂದರೆ, ಅಭ್ಯಾಸ ಮಾಡದೇ ಇದ್ದರೆ ಪರೀಕ್ಷೆ ಬರೆದ್ರೆ ಮಾಡಿದ್ರೆ ಆಶೀರ್ವಾದ ನನಗೆ ಅಂದರೆ ಆಗತ್ಯ? ಪಾಸ್ ಆಗ್ತೀವಾ? ಅದಕ್ಕಾಗಿ ಆತ್ಮೀಯ ಭಾಳ ಕಳಿಂದ ಹೇಳ್ತಾ ಇದ್ದೇವೆ. ಇನ್ನೊಂದು ಏನಾಗಬೇಕಾಗಿದೆ ಇದಕ್ಕೆ, ಈ ಸಂಸ್ಥೆಯಲ್ಲಿ 4 ಜನ ತಮ್ಮ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ತಮ್ಮ ಅವಧಿಯನ್ನು ಮುಗಿಯುವ ಪೂರ್ವದಲ್ಲಿಯೇ ಗುರುಪಾದದಲ್ಲಿ ಲೀನಾಗಿದ್ದಾರೆ. ಆ ಸ್ಥಾನ ತುಂಬಬೇಕಾಗಿದೆ. ಓಪನ್ನಾಗಿ ಹೇಳ್ತಾ ಇದ್ದೀನಿ ಇವಾಗ. ಆ ಸ್ಥಾನ ತುಂಬಲಿಕ್ಕೆ ಅಗ್ದಿ ಸದೃಢವಾದ ವಿಚಾರವುಳ್ಳ, ಧನಶಕ್ತಿ ಇದ್ದ, ಮನಶಕ್ತಿ ಇದ್ದ ಅಭ್ಯರ್ಥಿಗಳ ಅವಶ್ಯಕತೆ ಇದೆ. ಜೊತೆಗೆ ಇವು 3-4 ಜನ ಸೀನಿಯರ್ ಸಿಟಿಜನ್ಸ್, ಇವರು ಕೂಡ ರಿಟೈರ್ಡ್ ಆಗ್ತಾ ಇದ್ದಾರೆ. ಇದನ್ನು ಓಪನ್ ಹೇಳ್ತಾ ಇದ್ದೀನಿ. ಇವ್ರು ಇರಲೋ ಅವರಾಗಿ ರಿಟೈರ್ಡ್ಲಿಕ್ಕೆ ಬಂದರೆ ಒಲೆಲಿಕ್ಕತ್ತಾರೆ ಇವಾಗ, ಅದು ನಾವು ಬಿಡಬಾರ್ದು ಅಂತೀವಿ. ಅವ್ರು ಇರಲೋ ಹೋಗ್ಲೋ ನಾವು ವಿಚಾರ ಮಾಡೋದು ಬೇಡ. ಅವ್ರು ವಿಶ್ರಾಂತಿ ಕೊಡೋಣ. ಅವರು ನಮ್ಮ ಬೆನ್ನೆಲುಬಾಗಿ ನಿಲ್ಲಿ. ಆ ಸಂಸ್ಥೆಗೆ ಏನಾಗಿ ನಿಲ್ಲಿ, ಅವರು ಸಲಹೆಗಾರರಾಗಿ ಬೆನ್ನೆಲುಬಾಗಿ ನಿಲ್ಲಿ. ಇದಕ್ಕೆ ಒಂದು 5-6 ಜನ ನಿಷ್ಠೆಯಿಂದ ಕಾರ್ಯ ಮಾಡುವಂಥವರು. ಅದಕ್ಕೆ ತಾವೇ ಸ್ವತಃ ಮುಂದೆ ಬಂದರೆ ಬಹಳ ಯೋಗ್ಯ ಆಗತ್ತೆ. ಇಲ್ಲಿ ನಾವು ಗುರುನಾಥ ಹಂಗೆ ದಾರಿಸೋಸ್ತಾನ ಹಂಗೆ ಹೋಗ್ಬೇಕಾಗತ್ತೆ ಆತ್ಮೀಯರೇ. ಇದು ಒಂದನೇ ವಿಚಾರ. ಎರಡನೇ ವಿಚಾರ, ಸ್ವರಾಜ್ ಸಂಸ್ಥೆ ನಡೆಸಬೇಕಾದ್ರೆ ಅಲ್ಲಿ ನಮ್ಮವ್ರು ಯಾರೊಬ್ಬರು ಇರಬೇಕಾಗತ್ತೆ. ಬರೀ ಅವ ಕಾವಲುಗಾರೊಬ್ಬರಿದ್ದು ನಡೆಯಲ್ಲ. ಈಗ ಹ್ಯಾಂಗೆ ಈ ಮಠದಾಗ ಗುರುಗಳಿದ್ರು ಕಾರ್ಯ ನಡೀತಾ ಇತ್ತು. संस्थे पे एक इंसान, एक अभिव्यक्ति वहाँ रहना अवश्य है. क्योंकि मठ में हो या मंदिर में हो, पुजारी हो तो पूजा चलता है, नहीं तो घंटी बजाने वाले भी नहीं रहता है. मेरा इतना मतलब है, ಅಲ್ಲಿ ಯಾರಾದರೂ ಇರಲಿಕ್ಕೆ, ಕುಟುಂಬದವರು ಇರಲಿಕ್ಕೆ ಅಥವಾ ನಾವು ಒಬ್ಬನೇ इरलिके, पुरुषरिरली स्त्री इरली, कोणी असले तर चालेल. मी येऊन थांबतो, मी त्याचं सेवा करतो, मी तिथे काही मागत नाही. ಎಲ್ಲ ವ್ಯವಸ್ಥೆ ಇದೆ ಅಲ್ಲೇ. ನೀರಿದೆ, ಲೈಟ್ ಇದೆ, ರೂಮ್ ಇದೆ, ಅಡುಗೆ ವ್ಯವಸ್ಥೆ ಇದೆ, ಅಡುಗೆ ಸಾಮಾನಿದೆ, ಗ್ಯಾಸ್ ಇದೆ, ಎಲ್ಲವೂ ಇದೆ. ಆದರೆ ಅನುಭವಿಸೋರು ಭಾಳ ಕೊರತೆ ಇದೆ. ಬರ್ರಿ, ನಿಮ್ದೆಲ್ಲರಿಗೂ ವ್ಯವಸ್ಥೆ ಮಾಡಿಕೊಡ್ತೀವಲ್ಲ, ಯಾರು ಏನು ಕಾಳಜಿ ಮಾಡೋಂಗಿಂತ ನನಗಿಲ್ಲ. ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದು ಬಹಳ ಮಹತ್ವ ಇದೆ. ಮುಂದೆ ನಡೀಲಿಕ್ಕೆ ಒಂದು ಏನಾರು ಆಧಾರ ಬೇಕಾಗಿದೆ. ಮನೆಗೊಂದು ಅಜ್ಜಿ ಹೇಗಿರ್ತಾಳಲ್ಲ ಹಾಗೊಂದು ಅಲ್ಲಿ ಒಂದು ಎಂಥವ್ರು ವ್ಯಕ್ತಿ ಬೇಕಾಗಿದೆ. ಆತ್ಮೀಯರೇ, ಅದಕ್ಕಾಗಿ ಚಿಂತನೆ ಮಾಡಿರಿ. ಅಲ್ಲೇನು ತೊಂದರೆ ಇಲ್ಲ, ಸೆಕ್ಯೂರಿಟಿ ಇದೆ, ಅಗದಿ ಮೇನ್ ರೋಡಿಗೆ ಇದೆ. ಸೊಲ್ಲಾಪುರ ಕರ್ನಾಟಕ ಕಾಂಟ್ಯಾಕ್ಟ್ ಮಾಡುವಂಥ ಕನೆಕ್ಷನ್ ಇದರಲ್ಲಿದೆ. ಅದಕ್ಕೆ ಯಾರಾದರೂ ಬರ್ರಿ, ಆಧಾರದಿಂದ ಗೌರವದಿಂದ ನಾವು ಬರಮಾಡಿಕೊಳ್ತಾ ಇದ್ದೇವೆ, ಸತ್ಕಾರದಿಂದ ಬರಮಾಡ್ಕೊಳ್ತಾ ಇದ್ದೇವೆ. ಬಂದಿರ್ರಿ. ನಮಗೂ ನೀವೆಲ್ಲ ಬರ್ತೀರಿ ಅಂದರೆ ನಾವು ಮತ್ತೆ 4 ಜನ ಬಂದಲ್ಲಿ ಇರ್ತೀವಿ, ನಮಗೊಂದು ಆಶ್ರಯ ಆಗುತ್ತೆ. ದಯಮಾಡಿ ವಿಚಾರ ಮಾಡಿರಿ, ಯಾರು ಬರ್ತಿದ್ರೆ ನೋಡಿರಿ, ಬೇಡ ಅನ್ನಂಗಿಲ್ಲ, ಅವಶ್ಯವಾಗಿ ಬರ್ರಿ ಅದಕ್ಕೆ ಹೇಳ್ಕೊತಾ ಇದ್ದೀನಿ ಆತ್ಮೀಯರೇ. ಈಗ ಒಂದು ಮತ್ತೆ ಹಾಡು ತಗೋತಾರೆ, ಮತ್ತು ಮುಂದೆ ಹೋಗೋಣ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಇಲ್ಲೇ ಮುಗಿಸ್ಬಿಡ್ತೀವಿ ಹಾಡು. ಆಯ್ತು, ಮುಗಿಸ್ತೀವಿ. ಇಲ್ಲ ಈಗ ಬೇಡ ಅಂತ ಹೇಳಿದ್ರೆ ಏನೋ ಅವರು ಹೆಂಗೆ ಮಾಡಿಲ್ಲ. ಓ ಅರುಣ್ ಸರ, ಹಲೋ ಅರುಣ್ ಸರ, ಅರುಣ್ ದಾನಿಯವರ, 1 ಮಿನಿಟ್ ಬರ್ರಿ ಕಡೆ. ಅವ್ರು ಮರಾಠಿ ಹೇಳಿಲ್ಲ, ಮರಾಠಿ ಅವ್ರು ಮಾತಾಡ್ತೀನಿ ಅಂತ ಕೊಡಲಿ. ಮುಂಬೈದವ್ರು ಈಗ ನಮಗೆ ಮುಂದಿನ ಕಾರ್ಯಕ್ರಮಕ್ಕೆ ಅವರು ಅವಕಾಶ ಮಾಡಿಕೊಡಬೇಕಾಗಿದೆ. ನಮ್ಮ ಕಾರ್ಯಕ್ರಮವನ್ನು ಮುಂದೆ ಒಂದು 5 निमिष आपल्या मराठीचं विकारे मांगरे बोलतात, ते आम्ही ऐकूया. सद्गुरुनाथ महाराज.
राजाधिराज सद्गुरुनाथ महाराज की जय. वेळ फार झालेला आहे. आपल्याला सगळ्यांना आपण श्रीकृष्ण महाराजांचं कीर्तन आपल्याला ऐकायचं आहे. पण तत्पूर्वी ह्याची समाप्ती एक चांगल्या ह्यानी करतो. आपण मागच्या वर्षी भारतीय सुराज्य संस्थेचा स्थापना दिन पूर्ण कर्नाटक आणि महाराष्ट्रामध्ये सगळ्यांनी मिळून आपण साजरा केलेला आहे आणि फार त्याला घसघशीत असं त्याला प्रतिसाद मिळाला आहे. पुन्हा यावर्षी आपण 2 ऑक्टोबर रोजी भारतीय सुराज्य संस्थेच्या कार्यालयामध्ये तसाच आपण कार्यक्रम करणार आहोत. तर आवर्जून ही तारीख 2 ऑक्टोबर सगळ्यांनी नोंद करून ठेवा की त्यावेळेला आपल्याला सगळ्यांना तिकडे यायचं आहे. 2 ऑक्टोबर रोजी बसवनगर भारतीय सुराज्य संस्थेच्या कार्यालयामध्ये सोलापूर येथे. आणि त्याच्यापूर्वी आपापल्या गावामध्ये महाराजांनी जो दिलेला आदेश आहे, आपल्याला अष्टसूत्री जी महाराजांनी दिलेली आहे ती पुन्हा आपल्याला कार्यरत करायची आहे. किमान 1 आठवडा तरी आपल्या गावामध्ये आपण श्रमदान, संकीर्तन आणि सत्संग आणि तिथे आपण आपल्या साजरं करायचं आहे. आपल्या गावामध्ये, आपल्या शहरामध्ये, आपल्या तालुक्यामध्ये आपल्याला जेवढं शक्य होईल एखाद्या शाळेमध्ये, कुठल्याही एखाद्या कार्यालयामध्ये जाऊन तुम्ही छोटासा असा प्रयत्न करू शकता. अशी आपल्या सगळ्यांना अशी नम्र विनंती आहे की आपण आवर्जून करावं आणि ते आम्हाला तुम्ही कळवावं. मग त्याची नोंद घेतली जाईल आणि 2 ऑक्टोबर रोजी आपल्या सगळ्यांना भारतीय सुराज्य संस्थेच्या कार्यक्रमासाठी सोलापूर येथे यायचं आहे. आता मी ह्या कार्यक्रमाचं इकडे सगळ्या आमच्या भारतीय सुराज्य संस्थेचे सगळे ट्रस्टी इकडे आहेत, त्या सगळ्यांचे धन्यवाद देतो. आमचे शिनू मास्तर सर आहेत, बीबी पुजार इकडे आहेत आणि शांतिकुटीर ट्रस्टच्या त्यांचे देखील आम्ही आभार मानतो की आम्हाला त्यांनी बोलण्याची इकडे आणि आमचं मनोगत व्यक्त करण्याची त्यांनी आम्हाला संधी दिली. आपल्या सगळ्यांचे पुन्हा एकदा रजा घेतो. धन्यवाद. राजाधिराज सद्गुरुनाथ महाराज की जय. विठ्ठल 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 विठ्ठल. राजाधिराज सद्गुरुनाथ महाराज की जय.
स्मरामि सदा सद्गुरुं ब्रह्मरूपम् स्मरामि सदा सद्गुरुं ब्रह्मरूपम् गुरोर्सिद्धरामैकनिष्ठं सुशिष्यं जनानां प्रियं दुर्जनानामपि उद्धारकम् सुप्रीतिदानेन जितं सर्वलोकम् नमामैक्यभक्त्या श्रीगणेशाभमूर्तिम् नमामैक्यभक्त्या श्रीगणेशाभमूर्तिम् ಶ್ರೀಗುರುಭ್ಯೋ ನಮಃ. ನಮ್ಮೆಲ್ಲರ ಉದ್ಧಾರಕರ್ತರಾದ ಪರಮ ಪೂಜ್ಯ ಸಮರ್ಥ ಸದ್ಗುರು ಮಹಾರಾಜರಲ್ಲಿ ಭಕ್ತಿಯುತ ಅನೇಕ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಸಭೆಯಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಜ್ಯೇಷ್ಠ ಆತ್ಮೀಯ ಗುರುಬಂಧು ಭಗಿನಿಯರಿಗೆ ಹೃತ್ಪೂರ್ವಕ ವಂದನೆಗಳು. ಸಭೆಯಲ್ಲಿ ಬಹಳ ದೊಡ್ಡ ಮಂದಿ ಇದ್ದಾರೆ. ಅವರೆಲ್ಲರ ಹೆಸರು ಹೇಳಿದ್ರೆ ಅದೇ ಒಂದು ಕಾರ್ಯಕ್ರಮ ಆಗ್ತದೆ. ಈಗಾಗಲೇ ಸಮಯ ವಿಶೇಷ ಆಗಿದೆ. ಸದ್ಗುರು ಮಹಾರಾಜರ ಬಗ್ಗೆ ಅವರ ಮಹತಿ, ಗುರುಗಳ ಮಹತಿ ಸಾರುವಂತಹ ಒಂದು ಅನುಭಾವಿಗಳ ಪದ ಕೇಳಿದಾಗ ಒಂದು ಸಲ ಕಣ್ಣಾಗೆ ನೀರು ಬರ್ತದ. ಅಂತಹ ಏನು ಆ ವಿಶೇಷತೆ ಇದೆ ಆ ಪದದೊಳಗೆ. ಮಹಾರಾಜರ ಸದ್ಗುರುಗಳ ದಯೆ ಹೇಗೆ, ಕಾರುಣ್ಯ, ಅವರ ಪ್ರೀತಿ, ಅವರ ನೆಲ್ಮೆ ಹೇಗಿರ್ತದ. ಒಂದು ಸಲ ದೊಡ್ಡ ಸಪ್ತಾಹ, 5 ವರ್ಷಕ್ಕೆ ಒಂದು ಸಲ ಮಾಡುವಂಥ ಸಪ್ತಾಹ, ಸಾವಿರಾರು ಜನರು ಬಂದಾರ. ಮಹಾರಾಜರು ಪುಷ್ಪವೃಷ್ಟಿ ಮಾಡಿ ವಾಪಸ್ ತಮ್ಮ ಕೋಣೆಗೆ ಹೋಗ್ತಾ ಇದ್ದಾರೆ. ಆ ಮಹಾರಾಜರ ಮುಂದೆ ಕೊಂಬೂರುವ ಜೋಲ ಕೊಂಬುವ ಮಹಾರಾಜರು ಬರೋಬೇಕಾದ್ರೆ, ಮಹಾರಾಜರು ಹೋಗೋಬೇಕಾದ್ರೆ. ಮಹಾರಾಜರು ಅಷ್ಟು ಸಾವಿರಾರು ಜನರ ಒಳಗೆ ಅವ್ನ ನೆನಪಿಟ್ಕೊಂಡಾರ. ಹೋಲಿಗೆ ಬಂದ ಕೂಡಲೇ ಅಲ್ಲಿ ಸೇವೆ ಮಾಡೋರು ಇದ್ರು. ಅವ್ರ ಜೊತೆಗೆ ಎಸ್ಕಾಟ್ ಮಾಡ್ಕೊಂಡು ಹೋಗೋರು. ದಯಾನಂದ್ ಹೇಳಿದ್ರು, ತೆಲ 20 ರೂಪಾಯಿ ದೇ ಬಾಬಾ. ಆ ಕಾಲದ ಮಾತು. ಅವಂಗ ಒಂದು 20 ರೂಪಾಯಿ ಕೊಟ್ಟು ಬಾರಪ್ಪ ಅಂತ ಅಷ್ಟು ಗಡಬಡಿ ಒಳಗೆ, ಅಷ್ಟು ಧಾವಂತಿ ಇರಬೇಕಾದ್ರೆ ಅವನ ಬಗ್ಗೆ ಎಷ್ಟು ಕರುಣೆ, ಪ್ರೀತಿ ಲಕ್ಷ್ಯದೊಳಗೆ ಇಟ್ಕೊಂಡು ನಮ್ಮ ಇಲ್ಲಿ ಈ ಪರಿಸರದೊಳಗೆ ಇಲ್ಲಿ ಕೂತವ್ರು ಎಲ್ಲರಿಗೂ ಮಹಾರಾಜರು ನನ್ನ ಮೇಲೇ ವಿಶೇಷ ಪ್ರೀತಿ. ಮಹಾರಾಜರಂದ್ರೆ ನನ್ನ ಪಂಚಪ್ರಾಣ. ಮಹಾರಾಜರು ಹೇಳಿದ್ರೆ ಅದೇ ಪೂರ್ವ ದಿಕ್ಕು, ಮಹಾರಾಜರು ಹೇಳಿದರೆ ಅದೇ ವೇದವಾಕ್ಯ. ಇಷ್ಟೆಲ್ಲ ಪ್ರೀತಿ ಗಳಿಸಿದ್ದು ಮಹಾರಾಜರು ಹೇಳ್ತಾ ಇದ್ರು, ನನ್ನಲ್ಲೇನು ವಿಶೇಷತೆ ಇಲ್ಲಪ್ಪ, ಎಲ್ಲರ ಜೊತೆಗೆ 4 ಪ್ರೀತಿಯ ಮಾತಾಡೋದು, ಎಲ್ಲರು ಬಂದವ್ರಿಗೆ ಸಮಾಧಾನ ಮಾಡಿ ಕಳಿಸೋದು, ಅದೇ ನನ್ನ ವ್ರತ. ಅವ್ವ ಕೇಳ್ತಾ ಇದ್ರು, ಮಹಾರಾಜರ ತಾಯಿ, महाराजांची आई विचारायचे, काय बाबा गणपा तू तर संसार केला नाहीस, तू तर संसार नको म्हणून बसलास, पण सर्व लोक येऊन तुझ्यापुढं तेच गाराणे म्हणतात की माझं असं झालं, मुलगा नीट बघत नाही, असं सून बशी अशी आहे तसं. किती वेळ तुला त्रास होत नाही का? एक म्हातारी आली होती महाराजांकडं, अर्धा पाऊण तास असं झालं, महाराज डोळ्यात पाणी काढून काय करत नाही, मांजराला लिटरभर पाणी दूध देतात, मला 1 कप चहा झालं दूध देत, ते सांगितलेलं सांगितलं. हाडी 10 ಕಿಸ್ಬೈದ ಅಸ तेच ಅದೇ 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 ಮಹಾರಾಜರ ಮುಂದೆ ಹೇಳಿದ್ದು. ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಹೊರಗಡೆ ಬಂದರು. ಅವ್ರ ಕಡೆ ಸೇವಾ ಮಾಡ್ಲಿಕ್ಕಂತ ಮೋಹನ್ ಕುಲಕರ್ಣಿ ಅವರಿದ್ರು, ಗುಲ್ಬರ್ಗ ಗುರುಬಂಧುಗಳು. ಅವರು ಹೋದ್ಮೇಲೆ ಮಹಾರಾಜರ ಕೊನೆಗೆ, ಇಲ್ಲವ ಹಂಗೇನಿಲ್ಲ, ನೀ ಆರಾಮಿರು, ಭಜನೆ ಮಾಡು, ಭಕ್ತಿ ಮಾಡು, ಆನಂದೊಳಗಿರು, ಅದೇನು ತಲೆಗೆ ಹಚ್ಕೋಬೇಡ, ನಾ ಅವ್ರು ಕಳಿಸಿ ಹೇಳ್ತೀನಿ ಅಂತ ಅಷ್ಟು ಹೇಳಿ ಆ ಮುದುಕಿ ಕಳಿಸಿದ್ರು. ಮುಂದೆ ಮೋಹನ್ ಅವ್ರು ಕೇಳಿದ್ರು, ಮಹಾರಾಜರ ಅಕ್ಕಿನೇ अर्धा पाऊण तास ಮಾತಾಡಾಳ, ನೀವು ಮಾತಾಡಿದ ಕೊನೆಗೆ 4 शब्द, तू जा बाई, भक्ती कर, भजन कर, मी त्यांना बोलून सांगतो, तू काय काळजी करू नको, जा आनंदात राहा. तू बोललेले 4च शब्द ती म्हातारी अर्धा पाऊण तास बोलली. तुम्ही जे बोलला होता ते अगोदरच बोललं तर झालं असतं की. ಮಹಾರಾಜರು ಹೇಳ್ತಾರೆ, ಹಂಗಲ್ಲಪ್ಪ, ಅವರು ಮನಸ್ಸೊಳಗಿಂದು ಯಾರೇ ಕೇಳಬೇಕು ಅಂತ ಇರ್ತದ, ನಮ್ಮ ಮುಂದೆ ಬಂದು ಹೇಳಿದ್ರೆ ಅಷ್ಟೇ ಮನಸ್ಸಿಗೆ ಸಮಾಧಾನ ಆಗ್ತದ. ಹೀಗಾಗಿ ಕೇಳೋದು, ನಮ್ಮ ತ್ರಾಸಾದರೂ ಚಿಂತಿಲ್ಲ, ಆದರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗ್ತದಲ್ಲ. ನನ್ನ ಕಡೆ ಬಂದವರು ಎಲ್ಲರಿಗೂ ಸಮಾಧಾನ ಮಾಡಿ ಕಳಿಸೋದು ಇದು ನನ್ನ ವ್ರತ ಆದಂತ ತಮ್ಮ ತಾಯಿ ಮುಂದೆ ಹೇಳಿದರು. ಅಂತಹ
ಗುರುವಿನ ಕಾರುಣ್ಯ, ಗುರುವಿನ ದಯೆ, ಅದಕ್ಕೆ ನಾವು ಕಾಕಡಾರ್ತಿ ಒಳಗೆ ಹೇಳ್ತೀವಲ್ಲ, ಗುರುವಿನ ಆ ದಯ ಒಂದು ಇದ್ದರೆ ಸಾಕೆ. ನಮ್ಮ ಭಾಳ ಶಾಸ್ತ್ರಾಧ್ಯಯನ ಮಾಡಿದ್ದು, ನಾನು 4 ವರ್ಷ ಮೂಗು ತಿಕ್ಕಿದ್ದು. ಅಲ್ಲಿ ಹೋಗಿ ಅನಿಸ್ತಿತ್ತು, ಏನಪ್ಪ ಎಲ್ಲ ಬಂದು ಬಿದ್ದೀನಿ. ನಮಗೆ ಮಹಾರಾಜರ ಕಡೆ ಹೋಗಿ ಎಷ್ಟೇ ತ್ರಾಸಿದ್ರು ಹೋಗಿ ಮಹಾರಾಜರಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ನಾವು ಅವ್ರ ಜೊತೆ ಮಾತಾಡಲಿ ಬಿಡಲಿ, ಅವ್ರ ಜೊತೆ ಅವ್ರ ಮುಖ ನೋಡಿ ಪಾದ ಮೇಲೆ ಹಣಿ ಇಟ್ರೆ ಸಾಕು, ನಾವು ನಿಶ್ಚಿಂತ ಆಗ್ತಿದ್ವಿ, ಆನಂದದಿಂದ ಹೊರಗೆ ಬರ್ತಿದ್ವಿ. ಇಷ್ಟೆಲ್ಲ ಏನು ಮೈಲಾರ ಸುತ್ತ ಅಂತಾರಲ್ಲ, ಇದು ಯಾಕೆ ಬೇಕಪ್ಪ ಅಂತ ಅವಾಗ ಅನಿಸಿತ್ತು. ಹಿಂಗಾಗಿ ಮಹಾರಾಜರ ಕಡೆ ಹೋದ್ರೆ ಅವ್ರ ಮುಖ ಕಡೆ ನೋಡ್ತಿದ್ದಿಲ್ಲ, ಪಾದ ಕಡೆ ನೋಡೋದು. ನಮ್ಮ ಜಾಗ ಅಲ್ಲೇ ಅದ, ಇಲ್ಲೇ ಒಂದು ಶಾಶ್ವತ ಸ್ಥಾನ ಇರಲಿ ಅಂತ. ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ, ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಗುರು ಇಲ್ಲದೆ ಹರಿಹರರಿಗೂ ಬಿಟ್ಟಿಲ್ಲ ಭವ ದುಃಖ. ಗುರು ಇಲ್ಲದೆ ಹರಿಹರರಿಗೂ ಬಿಟ್ಟಿಲ್ಲ ಭವ ದುಃಖ. ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಅವತಾರಿಕರು ಆಗಿದ್ರು ಕೃಷ್ಣ ಭಗವಂತ ಸಾಂದೀಪನ ಋಷಿಗಳ ಕಡೆ ಹೋದ. ಪ್ರಭು ರಾಮಚಂದ್ರ ವಸಿಷ್ಠರ ಶಿಷ್ಯತ್ವ ವಹಿಸಿದ್ರು. ಗುರುವಿನ ದಯ ಬೇಕ, ಗುರು ಇಲ್ಲದೆ ಹರಿಹರರಿಗೂ ಬಿಟ್ಟಿಲ್ಲ ಭವ ದುಃಖ. ರಾಮ ವಸಿಷ್ಠರ ಕಡೆ ಹೋಗಿ ನನಗೆಲ್ಲ ವಿರಕ್ತಿ ಆಗ್ಯದ, ಏನು ಮಾಡ್ಬೇಕಂತ ಅನ್ಸಂಗಿಲ್ಲ, ಸುಮ್ಮನೆ ಯಾಕರೆ ಜೀವಿಸ್ಲಿಕ್ಕತ್ತೀನಂತ ಅವರು ವಸಿಷ್ಠ ಮತ್ತು ರಾಘವ ಸಂವಾದ ನಾವು ಕೇಳ್ತಾ ಇರ್ತೀವಿ ಯೋಗ ವಸಿಷ್ಠದಲ್ಲಿ. ಹಾಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದ ಮೇಲೆ ನಮ್ಗೆ ನಿಜವಾದ ಆನಂದದ ಪ್ರಾಪ್ತಿ ಆಗಬೇಕಾದ್ರೆ ಆ ಗುರುವಿನ ದಯ ಬೇಕು. ನನ್ನ ನಿಜವಾದ ಸ್ವರೂಪ ಏನು ತಿಳ್ಕೊಳ್ಳಿಕ್ಕೆ ಗುರು ಕಾರುಣ್ಯ ಬೇಕೇ ಬೇಕು. ನಮ್ಮ ದಾನಿ ಮಾಮ ಅವ್ರು ಹೇಳ್ತಿದ್ರು, ವಸಂತ ದಾನಿ ಮಾಮ ಅವರು PhD ಏನು, ಅವ್ರು ನೊಬೆಲ್ ಲಾರೆಟ್. ಅವ್ರು ನಿಜವಾಗ್ಲೂ ನೋಡ್ಬೇಕಾದ್ರೆ ಅವರು ಧೀಶಕ್ತಿ, ಅವ್ರ ಬುದ್ಧಿಮತ್ತೆ ನೋಡಿದ್ರೆ ಅವ್ರು ಹೇಳ್ತಿದ್ರು, ತಮ್ಮ ನೀ ತಿಪ್ಪರ್ಲಗ ಹೊಡಿ ಅಂದ್ರೂ ಕೆಲಸ ಆಗಂಗಿಲ್ಲ. ಅಂದ್ರೆ ನೀ ಎಷ್ಟು ಶಾಸ್ತ್ರಾಧ್ಯಯನ ಮಾಡ್ತೀಯೋ, ಕಾಲ್ ಮ್ಯಾಲ ಮಾಡ್ತೀಯೋ, ಯೋಗದಿಂದ ಸಾಧಿಸ್ತೀಯೋ, ಹಠ ಯೋಗ ಸಾಧಿಸ್ತೀಯೋ, ಏನು ಮಾಡಿದ್ರು ಆಗಂಗಿಲ್ಲ. ನಮ್ಮ ಚಾವಿ, ಮೋಕ್ಷದ ಚಾವಿ ಏನದ ಅದು ಇವ್ರ ಕಡೆ ಅದ, ಗುರುವಿನ ಕಡೆ ಅದ. ಮರವಿ ಎಂಬ ಕೂಪದಲ್ಲಿ ಬಿದ್ದರೆ ನೀ ಸೋತ, ಮರವಿ ಎಂಬ ಕೂಪದಲ್ಲಿ ಬಿದ್ದಿರುವೆ ನೀ ಸೋತ. ಜರ ಮರಣ ಭವ ಚಕ್ರಕ್ಕೆ ಮೂಲ ಅಜ್ಞಾನ ಎಂಬ ಭೂತ. ಜರ ಮರಣ ಭವ ಚಕ್ರಕ್ಕೆ ಮೂಲ ಅಜ್ಞಾನ ಎಂಬ ಭೂತ. ತಿರುಗಿ ಹೋಗೋದು ಬರೋದು ಯಾಕಪ್ಪ? ಒಂದ್ಸಲ ಪಾಂಡಣ್ಣ ಘೊಣಸ್ಗಿ ಅವ್ರ ಭಾವಚಿತ್ರ ಅಲ್ಲಿ ಅದ. ನಮ್ಮ ಶಾಂತಿ ಕುಟೀರ ಆಶ್ರಮ ಸ್ಥಾಪನೆ ಆಗಬೇಕಾದ್ರೆ ಎಲ್ಲರೂ ಬರ್ತಾರೆ. ಏನು ಇವತ್ತು ಪೂಜ್ಯ ಸ್ವಾಮೀಜಿಯವರು ಬಂದಿದ್ರು, ಚಿನ್ಮಯ ಮಿಷನ್ದವರು. ಬೆನ್ನು ಹಿಂಗೆ ಮಾಡ್ಲಿಕ್ಕೆ ನಾಕೆ ನನ್ನ ಹಿಂಗೆ ಮಹಾರಾಜರು ಇಲ್ಲೇ 1950ರ ದಶಕ 60ರ ದಶಕದೊಳಗೆ ಒಂದು ಸಣ್ಣ ಮೊಳೆ ಬೇಕಾದ್ರೂ ವಿಜಾಪುರದಿಂದ ತರಿಸ್ಬೇಕು. ಅಂತಹ ಕಾಲದೊಳಗೆ ಕ್ವಾರಿಯಿಂದ ಇಲ್ಲೇ ಕೋಳೂರಿಗೆ ಅಂತದ ಹೊರತಿ ಹತ್ರ, ಅಲ್ಲಿಂದ ಬೈಲ್ಗಾಡಿ ಏನಂತಾರ ಬುಲಕ್ ಕಾರ್ಟ್ನಲ್ಲಿ ಎತ್ತಿನ ಬಂಡಿ ಒಳಗೆ ಆ ಕಲ್ಲುಗಳು ಬರಬೇಕು. ಆವಾಗ ಒಂದೊಂದು ನಮ್ಮ ಸಿಂಗಿ ನಾಗನಾಥ್ ಸಿಂಗಿ ಮತ್ತು ಅವ್ರ ಜೊತೆ ಇದ್ದವರು ಒಬ್ಬೊಬ್ಬರೊಬ್ರು ಕಟ್ಟಿಬೇಕು. ಮಹಾರಾಜರು ಕಟ್ಟದ ಈ ಆಶ್ರಮ ಕಟ್ಟ್ಯಾರ. ನಮಗೂ ಕಟ್ಟದ ಮನುಷ್ಯರು ಮಾಡ್ಯಾರ. ಅವರು ತಮ್ಮ ಸ್ವಾಸ್ಥ್ಯ ನೋಡಲಿಲ್ಲ, ತಮ್ಮ ಆರಾಮ ನೋಡಲಿಲ್ಲ. ಮಹಾರಾಜರಿಗೆ ಮೊನ್ನೆ ನಾವು ಕೇಳ್ತಾ ಇದ್ವಿ, ಅವರ 75ನೇ ಅಮೃತ ಮಹೋತ್ಸವದೊಳಗೆ ಎಲ್ಲರ ಭಕ್ತರು ಸೇರಿ, ಮಹಾರಾಜರು ಎಷ್ಟು ತಿರುಗಾಡ್ತಿರ್ತೀರಿ, ನಿಮಗೂ ಬೆನ್ನು ಅದ, ನಿಮ್ಮ ತ್ರಾಸು ನಮ್ಗೆ ನೋಡ್ಲಿಕ್ಕೆ ಆಗಂಗಿಲ್ಲ, ಯಾವಾಗಲೂ ಟ್ರೈನಿಗೆ ಕಾಯಬೇಕು, ಅದು ಯಾವುದೋ ಪ್ಯಾಸೆಂಜರ್ ಬೋಗಿ ಒಳಗೆ ಕೊಟ್ಟು ಹೋಗ್ತೀರಿ, ನಿಮ್ಗೊಂದು ನಾವೆಲ್ಲರೂ ಸೇರಿ 75 ವರ್ಷ ಆಗ್ಯಾವಲ್ಲ, 75,000 ರೂಪಾಯಿ ನಿಮ್ಗೆ ದೇಣಿಗೆ ಕೊಡ್ತೀವಿ ಅಂತ ತೊಗೊಂಡು ಬಂದರು. ಆ ಥೈಲಿ ಒಳಗೆ ಕ್ಯಾಶ್ ತೊಗೊಂಡು ಬಂದು ಮುಂದಿಟ್ಟರು. ಮಹಾರಾಜರು ಅಂದರು, ಒಮ್ಗಿಲೆ ಇಲ್ಲ ಅನ್ಲಿಕ್ಕೆ ಆಗಂಗಿಲ್ಲ, ಯಾರ್ದು ಮನಸ್ಸು ನೋಯಿಸಂಗಿಲ್ಲ. ಆಯ್ತಪ್ಪ ಕೊಟ್ರಿ, ಭಾಳ ಚಲೋ ಆಯಿತು, ಆಯ್ತು ನಾ ಹೇಳ್ತೀನಿ, ಮಾಡು.
ಕಾರಲ್ಲೇ ಎಲ್ಲ ಬೇಡ ತೊಗೊಂಡೋಗ್ರಿ, ನನಗೆ ಯಾಕೆ ಬೇಕು, ನಾನು ಹಿಂಗೆ ಅಂದಿಲ್ಲ, ಹಂಗಂದ್ರೆ ನೋಯ್ತದೆ, ಆಯ್ತು ನಾ ಹೇಳ್ತೀನಿ ನಾನು ಅಂತ ಇಡ್ರಿ ಅಂತ ಇಟ್ಕೊಂಡು ಮಾರನೇ ದಿವಸ ಇಡ್ರಿ, ನೋಡ್ರಪ್ಪ ನಿಮ್ಮ ಭಾವನೆ ಅದ ನಂಗೆ ಭಾಳ ಚಲೋ ಅನ್ನಿಸ್ತು, ಆದ್ರೆ ನಂಗೆ ಏನಪ್ಪ ನಂಗೇನು ಕಡಿಮೆ ಅದ, ನಾ ಹೇಳಿದ್ರೆ ಸಾಕಲ್ಲ, ಬಾಯತಿ ಶಿಡ್ಜಿಯವ್ರಿಗೆ ಒಂದು ಫೋನ್ ಮಾಡಿದ್ರೆ ಸಾಕು, ಅವ್ರದ್ದು ಗಾಡಿ ಬಂದುಬಿಡ್ತದೆ, ನನ್ನ ಒಬ್ಬೊಂದು ಸುಖ ಬೇಡ, ಭಕ್ತಾದಿಗಳು ಬರ್ತಾರ, ಗಣೇಶ ಚೌತಿ ಸಪ್ತಾಹ ಆಗ್ತದ, ಮಳಿಗಿಳಿ ಬಂದಿರ್ತದ, ಅವ್ರ ತಲೆ ಮೇಲೆ ಒಂದು ಸೂರ್ಯ ಇರಲಿ, ಆಸರೆ ಇರಲಿ ಅಂತ ಈ ದೊಡ್ಡ ಹಾಲ್ ಕಟ್ಟಿಸ್ಲಿಕ್ಕೆ ಪ್ಲಾನ್ ಹಾಕಿದರು. ಅಂದರೆ ತನ್ನ ವೈಯಕ್ತಿಕವಾದಂತಹ, ಇದರ ಅರ್ಥ ಕಾರ್ಗಿರಿ ಒಳಗೆ ತಿರುಗಾಡಬಾರ್ದಂತಲ್ಲ, ಖರೆ ನನಗೊಬ್ಬನಿಗೆ ಇಷ್ಟು ಸುಖ ಬೇಡ, ನನ್ನ ಮೇಲೆ ಆಶ್ರಿತ ಆಗಿರ್ತಕ್ಕಂಥ ಭಕ್ತರ ಮೇಲೆ ಅಷ್ಟು ಕರುಣೆ ಇರಲಿ ಅಂತ ಮಹಾರಾಜರು ಈ ಹಾಲನ್ನು ಕಟ್ಟಿಸಿದ್ರು. ಮರವೆ ಎಂಬ ಕೂಪದಲ್ಲಿ ಬಿದ್ದಿರುವಿ ನೀ ಸೋತ, ಮರವೆ ಎಂಬ ಕೂಪದಲ್ಲಿ ಬಿದ್ದಿರುವೆ ನೀ ಸೋತ, ಜರ ಮರಣ ಭವ ಚಕ್ರಕ್ಕ ಮೂಲ ಅಜ್ಞಾನ ಎಂಬ ಭೂತ, ಜರ ಮರಣ ಭವ ಚಕ್ರಕ್ಕೆ ಮೂಲ ಅಜ್ಞಾನ ಎಂಬ ಭೂತ, ಧರೆಯೊಳಗಾತನ ದಯಾಮೂರ್ತಿ ಸದ್ಗುರು ಜ್ಞಾನದಾತ, ಧರೆಯೊಳಗಾತನೆ ದಯಾಮೂರ್ತಿ ಸದ್ಗುರು ಜ್ಞಾನದಾತ, ಕರುಣೆಯೊಳಗ ಮಹಾಶಕ್ತಿಯು ತುಂಬೈತಿ ಮುಕ್ತಿ ಯಾವ ಮಾತ, ಕರುಣೆ ಒಳಗ ಮಹಾಶಕ್ತಿಯು ತುಂಬೈತಿ ಮುಕ್ತಿ ಯಾವ ಮಾತ, ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ, ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ. ಕರುಣೆ ಒಂದು ಇದ್ದರೆ ಸಾಕು, ಅದ್ರ ಮುಂದೆ ಮುಕ್ತಿಯ ಗುರುವಿನ ಕರುಣೆ ಒಂದಿದ್ದರೆ ಸಾಕು. ಪಾಂಡಣ್ಣ ಅವ್ರ ಬಗ್ಗೆ ಹೇಳ್ತಾ ಇದ್ದೆ, ಅವರು ಶರೀರ ಬಿಡುವಂತಹ ಸಮಯದಲ್ಲಿ ಮಹಾರಾಜರ ಇಲ್ಲಿ ಸಪ್ತಾಹ ನಡೆದಿತ್ತು, ಭಾಳ ಸೀರಿಯಸ್ ಇದ್ದಾರಂತ, ರಾಮನವಮಿ ಸಪ್ತಾಹ ಕಾಣಿಸ್ತದ, ಭಾಳ ಸೀರಿಯಸ್ ಇದ್ದಾರಂತ ಸುದ್ದಿ ಬಂತು. ಆಯ್ತು ನಿಮ್ಗೆ ಕೊನೆ ದರ್ಶನಕ್ಕಾಗಿ ಕಾಯ್ಲಿಗತ್ತಾರ ವಿಜಾಪುರ್ನಾಗ, ಅವ್ರಿಗೆ ಅಪೆಂಡಿಕ್ಸ್ ಇತ್ತು, ಅಲ್ಸರ್ ಇತ್ತು ಹೊಟ್ಟಿಯೊಳಗೆ. ಆ ಕಾಲದಲ್ಲಿ ಅಷ್ಟೇನು ಪ್ರಗತ ತಂತ್ರಜ್ಞಾನ ಇರಲಿಲ್ಲ. ಮಹಾರಾಜರಂದ್ರು ಏನಾಗಂಗಿಲ್ಲ, ಸಪ್ತಾಹ ಮುಗಿಸ್ಕೊಂಡು ಬರ್ತೀನಿ. ಸಪ್ತಾಹ ಮುಗಿಸ್ಕೊಂಡು ಮಹಾರಾಜರು ಹೋದರು. ಪಾಂಡಣ್ಣ ಅವರು, ಅಪ್ಪ ನಿನ್ನ ಸಲುವಾಗಿನೇ ಕಾಯ್ಲಿಕ್ಕತ್ತಿದ್ದೋ, ಈ ಅಂಗಿ ಭಾಳ ಹಳೇದಾಗ್ಯದ, ಈ ಅಂಗಿ ತೆಗೆದು ಹೊಸ ಅಂಗಿ ಕೊಡು. ಮಹಾರಾಜ ಸಿಟ್ಲಿ ಅಂದು, ಏನೋ ಅಂಗಿ ಹೊಸದು ಗಿಸಾದೇನಿಲ್ಲ, ನೀನು ಮುಕ್ತ ಮಾಡಿಬಿಡ್ತೀನಿ ಹೋಗು. ಹಂಗ ಕರುಣೆಯೊಳಗ ಮಹಾಶಕ್ತಿಯು ತುಂಬೈತಿ ಮುಕ್ತಿ ಯಾವ ಮಾತ, ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ, ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ, ಆ ಲೋಕ ಈ ಲೋಕ ಸ್ವರ್ಗ ಲೋಕ ಎಂಬ ನೀಯಾಕ ಬಯಸತಿ, ಆ ಲೋಕ ಈ ಲೋಕ ಸ್ವರ್ಗ ಲೋಕವೆಂದು ನೀಯಾಕ ಬಯಸತಿ, ಭೂಲೋಕದಲ್ಲಿಯ ಗುಡಿಗಳಿಗೆಲ್ಲ ಎಡತಾಕಿ ಸಾಯತಿ, ಭೂಲೋಕದಲ್ಲಿಯ ಗುಡಿಗಳಿಗೆಲ್ಲ ಎಡತಾಕಿ ಸಾಯುತ್ತಿ, ಭೂಲೋಕದೊಳಗೆ ಮುಕ್ತಿ ಕೊಡುವ ಗುರುವಿನ ನೀ ಮರತಿ, ಭೂಲೋಕದೊಳಗೆ ಮುಕ್ತಿ ಕೊಡುವ ಗುರುವಿನ ನೀ ಮರತಿ, ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಭರತವ ಬೆನ್ನತಿ, ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಭರತವ ಬೆನ್ನತಿ, ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ, ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ. ಆ ಲೋಕ ಈ ಲೋಕ ಸ್ವರ್ಗ ಲೋಕ ಎಂಬ ನೀಯಾಕ ಬಯಸಿತಿ, ಸ್ವರ್ಗ ಲೋಕದಾಗ ಹೋಗ್ಬೇಕಂತ ಸ್ವರ್ಗ ಕಾಮ ಯಾವ್ದಾವ್ದು ಸೋಮಯಾಗ ಅಂತ ಮಾಡ್ತಾರ. ಒಬ್ರು ಸೋಮಯಾಗ ಮಾಡಿದ್ರು, ಬಂದು ಹೇಳಿದ್ರು ನಮ್ದು ಸೀಟ್ ಬುಕ್ ಆಗಿದ್ರಿ ಅಂತ. ಅಂದ್ರೆ ಸೋಮಯಾಗ ಮಾಡಿದ್ರ ಸ್ವರ್ಗದೊಳಗೆ ಒಂದು ಸೀಟ್ ಗ್ಯಾರಂಟಿ ಅಂತ. ಖರೆ ಕ್ಷೀಣೆ ಪುಣ್ಯ ಮತ್ತೆ ಮರ್ತು ಲೋಕಕ್ಕೆ ಬರಬೇಕು, ಅಲ್ಲಿ ಮತ್ತೆ ಒಂದು ಫಸ್ಟ್ ಕ್ಲಾಸ್ ಫುಟ್ಬಾಲ್ ಕಿಕ್ ಕೊಟ್ಟಂಗೆ ಕೊಡ್ತಾರೆ, ಆಯ್ತು ನಡಿಯೋ ನಿನ್ನ ಪುಣ್ಯ. ಅದು ಯಾಕಪ್ಪ, ಗುರುವಿನ ದಯ ಒಂದಿದ್ದರೆ ಈ ಎಲ್ಲ ಈ 4 ಮುಕ್ತಿಗಳು ಬೆನ್ನ ಹತ್ತಿ ಬರ್ತಾವಂತ ಹೇಳ್ತಾರೆ. ಬಾಟ ಗುರುವೇ ನೀನು ಕಾರಣನಯ್ಯ, ಗುರುವೇ ನೀನು ಕಾರಣನಯ್ಯ, ಎನ್ನ ಭವದ ಬಂಧನ ಬಿಡಿಸ
ಅವಶ್ಯಕತೆ ಇಲ್ಲ. ನಿಷ್ಠೆ ಒಂದಿದ್ದರೆ ಸಾಕು, ಅದೇ ನಮ್ಗೆ ತಾರಕವಾಗಿರ್ತಕ್ಕಂಥದ್ದು. ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಎಲ್ಲ ಮುಕ್ತಿಗಳು ಬೆನ್ನತ್ತಿ ಬರ್ತಾವಂತ ಬರೇ ಮನುಷ್ಯರಲ್ಲ, ಅವರು ಭಕ್ತರಾಗಿರ್ತಕ್ಕಂಥ, ಅವ್ರ ಶಿಷ್ಯರಾಗಿರ್ತಕ್ಕಂಥಲ್ಲ, ಪ್ರಾಣಿಗಳ ಮೇಲೂ ಅವ್ರ ಕೈ ಇಟ್ಟರೆ ಸಾಕು ಮುಕ್ತಿ ಆಗುತ್ತೆ. ಒಂದ್ಸಲ ಈಗ ಆಗಿರ್ತಕ್ಕಂಥ ಘಟನೆ ಇದ್ರೊಳಗೆ ಅತಿಶಯೋಕ್ತಿ ಏನಿಲ್ಲ ಅಥವಾ ಮತ್ತೆ ಅನ್ಯಥಾನು ಭಾವಿಸಬಾರ್ದು. ಲಚ್ಚ ರಾಮ ಅಂತಿಬ್ರು ಎತ್ತುಗಳು ಇದ್ವು ಇಲ್ಲಿ ನಮ್ಮ ಕ್ಯಾಂಟೀನ್ ಅದಲ್ಲ, ಅಲ್ಲಿ ಕಟ್ತಿದ್ರು ಅದನ್ನು. ಮೊದಲು ಅಲ್ಲೇ ಹೇಳ ಇತ್ತು, ಅಂದ್ರೆ ಅಲ್ಲೇ ಆ ದನಗಳನ್ನು ಕಟ್ಟೋದು. ನಾ ಆಗಲೇ ಹೇಳಿದೆಲ್ಲ, ಕೋಳೂರಿಗಿಂದ ಅವು ಎಲ್ಲ ತರಬೇಕು, ಕಲ್ಲು ತರಬೇಕು, ಎಲ್ಲೋ ಯಾವುದೋ ಒಂದು ಹಳ್ಳದಿಂದ ಉಸುಕು ತರಬೇಕು. ಭಾಳ ದುಡಿತಿದ್ದು, ಹೊಲದಾಗೂ ಕೆಲಸ ಮಾಡಬೇಕು, ಭಾಳ ವಯಸ್ಸಾಗಿತ್ತು. ಮಧ್ಯರಾತ್ರಿ ಮಹಾರಾಜರು ಹೋಗ್ಯಾರ. ಅವು ಪಾಪ ಬಂದ ಕೂಡಲೇ ಎಲ್ಲ ಮಹಾರಾಜರು ಪ್ರೀತಿಯಿಂದ ಕೈ ಆಡಿಸೋರು. ಮಧ್ಯರಾತ್ರಿ ಮಹಾರಾಜರು ಒಬ್ಬರೇ ಹೋದರು. ಶಿಷ್ಯರೆಲ್ಲ ಮಲಗಿದ್ರು. ಮಹಾರಾಜರು ಹೋಗಿ ಆ ಬೆನ್ನ ಮೇಲೆ ರಾಮಾಲೆಚ್ಚ ಮೇಲೆ ಕೈ ಆಡಿಸಿ, ಅಪ್ಪ ಭಾಳ ಸೇವೆ ಮಾಡಿರಪ್ಪ, ಭಾಳ ಸೇವೆ ಮಾಡಿರಿ ಅಂತ ಕೈ ಆಡಿಸಿ ಬಂದು ಮತ್ತೆ ಮಲ್ಕೊಂಡ್ರು. ಮಾರನೇ ದಿವಸ ಆ ಎರಡು ಎತ್ತುಗಳು ಮುಕ್ತ ಆಗಿ ಹೋಗಿದ್ದು. ಇದನ್ನು ನೋಡಿದ್ರು ಮಹಾರಾಜರು ಎಲ್ಲಿ ಹೋಗ್ತಾರೆ ರಾತ್ರಿ ಅಂತ. ಅವ್ರು ಬೆನ್ನ ಹತ್ತಿ ಹೋಗೋರು ಒಬ್ಬರು ನೋಡಿದ್ರು ಮಹಾರಾಜರು ಎಲ್ಲಿ ಹೋಗ್ತಾರೆ ಅಂದ್ರೆ ಅವ್ರ ಅಂತ್ಯಕಾಲ ಬಂದಾಗ ಅವ್ರಿಗೂ ಮುಕ್ತಿ ಕೊಡುವಂತಾರೆ. ಅಂತಹ ಪ್ರಾಣಿಗಳು ಸೇವೆ ಮಾಡಿ ಮುಕ್ತಿ ಪಡೆದಾರ. ನಾವು ಅವ್ರ ಕಡೆನೇ ಇದ್ದು ಅವ್ರು ಹೇಳ್ದಂಗೆ ನಡೆದ್ರೆ ನಮಗೆ ಯಾಕೆ ಮುಕ್ತಿ ಸಿಗಲಿಕ್ಕಿಲ್ಲ? ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಅಷ್ಟ ಐಶ್ವರ್ಯ ಕಟ್ಟಿ ಒಗೆದನ ನೆನೆದೊರ ಮನಿಯೊಳಗ. ಅಷ್ಟ ಐಶ್ವರ್ಯ ಕಟ್ಟಿ ಒಗದನ ನೆನೆದವರ ಮನಿಯೊಳಗ. ಮಹಾರಾಜರು ಯಾವಾಗಲೂ ದೊಡ್ಡ ಸ್ಥಾನ ತಮ್ಮ ಕಡೆ ತಗೋತಿರ್ಲಿಲ್ಲ. ಒಬ್ಬರು ಬಂದು ಪೊಲೀಸ್ ಇದ್ರೊಳಗ ಸೋಲಾಪುರದವರು ಮಹಾರಾಜರು ಬಂದು ಜೋರ್ಲೆ ಜೈಕ ಮಹಾರಾಜರ ಖೋಲಿಗೆ ಬಂದ ಕೂಡಲೇ ಜೋರಾಗಿ ರಾಜಾಧಿರಾಜ್ ಸದ್ಗುರುನಾಥ್ ಮಹಾರಾಜ್ ಕಿ ಜೋರಾಗಿ ಜಯ ಜಯಕಾರ ಹಾಕಿದ್ರು. ಏನಾಯ್ತು ಅಂತ आजूबाजूकिनवर ಎಲ್ಲರೂ ನೋಡಿದ್ರು. महाराज तुमच्या कृपेनं मला पोलिसांनी धरून ठेवलं होतं. पोलीस ठाण्यात गेलं. एक रात्री दांबून ठेवणार होते, पण माहीत झालं नाही कोण आले आणि कोण जामीन दिलं मला माहीत नाही. मी माझी सुटका झाली बघा म्हणून. ಬರೇ ಜೇಲ್ ಒಳಗಿನ ಸುಟ್ಕ ಅಲ್ಲ, ಈ ಭವದಿಂದನೇ ಸುಟ್ಕ ಮಾಡೋ ಅಂಥ ಶಕ್ತಿ ಮಹಾರಾಜರ ಕಡೆ ಅದ. ಅಷ್ಟ ಐಶ್ವರ್ಯ ಕಟ್ಟಿ ಒಗದನ ನೆನೆದೋರ ಮನೆಯೊಳಗ ಮನದೊಳಗ. ಮಹಾರಾಜರಿಗೆ ಸುಬ್ಬಕ್ಕಾಜಿ ಅಂತಿದ್ರು ಮಹಾರಾಜರ ತಂಗಿ. ಆದ್ರೆ ಮಹಾರಾಜರ ಬಗ್ಗೆ ಅಷ್ಟು ಗೌರವ ಇತ್ತು. ಗುರು ಬಂದು ಅಂದ್ರೂ ಮಹಾರಾಜರ ಬಗ್ಗೆ ಅಷ್ಟು ಗೌರವ ಇತ್ತು. ಮಹಾರಾಜರು ಎಷ್ಟು ಬೆಳೆಸ್ತೀರಿ, ಸಾಕು ಮಾಡ್ರಲ್ಲ ಇನ್ನು ಅಂದ್ರೆ ಎಷ್ಟು ಬೆಳೆಸೋದು ಆಶ್ರಮ ಅವ್ರ ಸಲುವಾಗೇನು. ಅವ್ರು ಮಹಾರಾಜರು ಅಂದಿದ್ದು ಒಂದ್ಸಲ ನೆನಪದ, ನಾವು ಎಷ್ಟು ಮಂದಿ, ನಾನು ಸುಬ್ಬವ್ವ ಅವ್ವ 3 ಮಂದಿಗೆ ಇಷ್ಟೆಲ್ಲ ಬೇಕಾಗ್ತೇನು? ಇಲ್ಲ, ಖರೆ ಎಲ್ಲರೂ ಬರಬೇಕು. ಮಹಾರಾಜರ ಕಡೆ ಯಾರು ಎಲ್ಲರೂ ಬರಬೇಕು. ಯಾರು ಊರಿಗೆ ಹೋಗಿ ಬರ್ತೀವಿ ಅಂದ್ರೆ ಮಹಾರಾಜರು ಮಾರಿ ಇಷ್ಟ ಆಗ್ತಿತ್ತು. ಇರ್ರಿ, ಆರಾಮಿರ್ರಿ, ಇನ್ನು ಒಂದು 4 ದಿವಸ ಇರ್ರಿ ಅನ್ನೋದು. ಅಷ್ಟ ಐಶ್ವರ್ಯ ಕಟ್ಟಿ ಒಗೆದನ ನೆನೆದವ್ರ ಮನೆಯೊಳಗ. ಸುಬ್ಬಕ್ಕಾಜಿ ಅಂತಿದ್ರು, ಎಷ್ಟು ಬೆಳೆಸ್ತೀರಿ ಇದನ್ನ, ಸಾಕು ನಿಲ್ಲಿಸ್ರಿ ಅಲ್ಲ. ಯಾಕಂದ್ರೆ ಪ್ರತಿ ಸೋಮವಾರ, ಅವಾಗ ಸೋಮವಾರ ಇಲ್ಲೇ ಸಂತಿ ಇರ್ತದೆ. ಯಾಕ್ರಿ ದಾನಿಯವರ ಸೋಮವಾರ ಸಂತಿ ಅಲ್ಲ ಕನ್ನೂರು. ಸೋಮವಾರ ಸಂತಿ ಅಂದ್ರೆ ರವಿವಾರ ಯಾರ ಕಡೆಯಿಂದ ಕಡ ಇಸ್ಕೊಳ್ಳೋದು ಮಹಾರಾಜರು. ಯಾಕಂದ್ರೆ ಸೋಮವಾರ ಸಂತಿಗೆ ಯಾರು ಲೇಬರ್ಸ್ ಇರ್ತಾರಲ್ಲ ಅವ್ರಿಗೆ ಪೇಮೆಂಟ್ ಮಾಡಬೇಕಲ್ಲ. दुसऱ्यांकडनं उसनं घेऊन यायचं रविवारी, कारण सोमवारी बाजार असायचा. ಅವಾಗ ಅಂದ್ರೆ ಅಷ್ಟು ಅವಾಗ ದುಡ್ಡು ಧಾವತಿ ಅಷ್ಟು ಇರ್ತಿದ್ದಿಲ್ಲ. ಇವಾಗ ಒಂದು 20 ವರ್ಷ ಎಲ್ಲರ ಕೈಯಾಗ ರೊಕ್ಕ ಅವ, ರಸ್ತೆ ಚೆನ್ನಾಗಾಗ್ಯಾವ, ಎಲ್ಲರ ಕಡೆ ಮೋಟರ್ ಕಾರ್ ಬಂದಾವ. ಖರೆ ಅವಾಗ ಎಷ್ಟು ಕಷ್ಟ ಇತ್ತು ಇಂತಹ ಮಾಡಬೇಕಾದ್ರೆ. ಸೊ ಮಹಾರಾಜರಿಗೆ ಸುಬ್ಬಕ್ಕಾಜಿ ಅಂದರು, ಯಾಕ್ರಿ ಇಷ್ಟೆಲ್ಲ ಬೆಳೆಸ್ತೀರಿ, ಸಾಕ್ರಿ, ಪ್ರತಿ ಸಲ ಇನ್ನೊಬ್ಬರಿಗೆ ಕೇಳೋದು ಆಗ್ತದೆ. ಮಹಾರಾಜರು ನಿಮ್ಗೆ ಗೊತ್ತಿರಲಿ, ಮಹಾರಾಜರು ಕಡ ಇಲ್ಲಿ ಸಾವುಕಾರ ತಿಲ್ಯಾಳ ಸಾವುಕಾರ ಅಂತಿದ್ದಾರೆ ತಿಳುಗುಂದಿ ಒಳಗೆ. ಅವ್ರ ಕಡೆಯಿಂದ ಇಂಟ್ರೆಸ್ಟ್ಲೇ ದುಡ್ಡು ತೊಗೊಂಡು ಬಂದು ಸಪ್ತಾಹ ಮಾಡ್ಯಾರ. ಅಂದರೆ ಕೋಣ ಅಂಶ ಅಂದರೆ ಸಮರ್ಥ ರಾಮದಾಸರು ಹೇಳ್ತಾರಲ್ಲ ದಾಸಪದೊಳಗೆ, ಶಿಷ್ಯರ ಕಡೆ ಏನೂ ತೊಗೊಳಂಗಿಲ್ಲ, ಅದು ನಮ್ಮ ಪ್ರತಿಜ್ಞೆ ಅದಂತ. ಆದರೆ ಮಹಾರಾಜರಿಗೆ ಆಮೇಲೆ ಮಲ್ಲಾರಾವ್ ಸೋಲಾಪುರಕ್ಕೆ ಅಂದರು, ಮಹಾರಾಜರು ನಿಮ್ಮ ಸಲುವಾಗಿ ಎಲ್ಲಿ ತೊಗೋತೀರಿ, ಭಕ್ತರ ವ್ಯವಸ್ಥೆ ಸಲುವಾಗಿ ಅವರೇ ಕೊಡ್ತಾರೆ, ಅವ್ರ ಸಲುವಾಗಿ ಆಯ್ತಪ್ಪ ನಿರ್ಲಿಪ್ತ. ಇದು ಗುರುಪೂರ್ಣಿಮೆ ಒಳಗೆ ಮಹಾರಾಜರು ಹಿಂಗೆ ಕೂತ್ರೆ ಯಾರು 1 ರೂಪಾಯಿ ಕೊಡ್ತಿದ್ರು, 1000 ರೂಪಾಯಿ ಕೊಡ್ತಿದ್ರು, ಏನು ಕೊಡ್ತಿರೋ, ಯಾರು ತೊಗೋತಿದ್ರು, ಏನಿಲ್ಲ, ಸುಮ್ಮನೆ ನಿರ್ಲಿಪ್ತ ಭಾವದಿಂದ ಇರ್ತಿದ್ರು. ಸುಬ್ಬಕ್ಕಾಜಿ ಅಂದರು, ಯಾಕೆ ಬೆಳೆಸ್ತೀರಿ? ಅವಾಗ ಹೇಳ್ತಾರೆ, ನೋಡುವ, 1 ಸಲ ಕೇಳಿದ್ರು, 2 ಸಲ ಕೇಳಿದ್ರು, ಕೊನೆಗೆ ಹೇಳಿದ್ರು, ನೋಡಿ ಸುಬ್ಬವ್ವ, ಲಕ್ಷ್ಮಿಗೆ ಹೇಳಿನಿ ಆ ಮೂಲ್ಯಾಗ ನಿಂದಿರ್ಲಿಕ್ಕೆ, ಯಾವಾಗ ಕೆಲಸ ಇರ್ತದೆ ಬಂದು ಮಾಡಿಕೊಟ್ಟು ಹೋಗ್ತಾಳೆ, ನೀ ಏನು ಕಾಳಜಿ ಮಾಡಬೇಡ. ಅಷ್ಟ ಐಶ್ವರ್ಯ ಕಟ್ಟಿ ಒಗಿದನ ನೆನೆದರ ಮನೆ ಒಳಗ. ಅಷ್ಟ
ಹಿಂದಕ್ಕ ಸರಿತರ ಹೆಸರು ಹೇಳುವುದ್ರೊಳಗ. ದುಷ್ಟ ಯಮ ಭಟರು ಹಿಂದಕ್ಕೆ ಸರಿತರ ಹೆಸರು ಹೇಳುವುದರೊಳಗ. ಕಷ್ಟ ನಷ್ಟಗಳ ಅಂಜಿಕೆ ಬ್ಯಾಡ ಭಕ್ತರ ಮನದೊಳಗ. ಕಷ್ಟ ನಷ್ಟಗಳ ಅಂಜಿಕೆ ಬ್ಯಾಡ ಭಕ್ತರ ಮನೆಯೊಳಗ. ನಿಷ್ಠೆ ಒಂದಿದ್ದರೆ ಭೆಟ್ಟಿಯಾಗತನ ಸದಾ ಹೃದಯದೊಳಗ. ನಿಷ್ಠೆ ಒಂದು ಭೆಟ್ಟಿಯಾಗತನ ಸದಾ ಹೃದಯದೊಳಗ. ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ. ನರಸುರರೆಲ್ಲ ಸೇವೆ ಮಾಡ್ಯಾರ ಸದ್ಗತಿ ಪಡೆಯುವುದಕ್ಕ. ನರಸುರರೆಲ್ಲ ಸೇವೆ ಮಾಡ್ಯರ ಸದ್ಗತಿ ಪಡೆಯುವುದಕ್ಕ. ಋಷಿ ಮುನಿಗಳು ವರ್ಣಿಸುತ್ತಿರು ನೋಡು ಜಗದೊಳು ಅಧಿಕ. ಋಷಿ ಮುನಿಗಳು ವರ್ಣಿಸುತ್ತಿಯರು ನೋಡು ಜಗದೊಳದಿಕ. ಪರಮ ಪಾವನನ ಪಾದ ಹಿಡಿದವರು ಬಂದಿಲ್ಲ ಈ ಭವಕ. ಓ ಪರಮ ಪಾವನನ ಪಾದ ಹಿಡಿದವರು ಬಂದಿಲ್ಲ ಈ ಭವಕ. ಶರಣು ಹೋಗಿ ನೀ ಮಾಡಿಕೊಳ್ಳೋ ಈ ನರ ಜನ್ಮ ಸಾರ್ಥಕ. ಶರಣು ಹೋಗಿ ನೀ ಮಾಡಿಕೊಳ್ಳೋ ಈ ನರ ಜನ್ಮ ಸಾರ್ಥಕ. ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ. ಶರಣು ಹೋಗಿ ನೀ ಮಾಡಿಕೊಳ್ಳೋ ಈ ನರ ಜನ್ಮ ಸಾರ್ಥಕ. बाट पकड़ो सीधा सीधा, बाट पकड़ो सीधा सीधा. इदुवे निज गुरु बोधा बोधा, इदुवे निज गुरु बोधा. ಜಾನ ಬೂಜಕರ ಚಲನಾ ಭಾಯಿ, ಲಕ್ಷ್ಯ ಲಾವುನಿ ಗುರು ಪಾಯಿ. ಎಲ್ಲರಿಗೂ ಇದು ತಿಳಿಯದ ನ್ಯಾಯಿ, ಸಮझे ಬಿರಲ ಕೋಯಿ ಕೋಯಿ. ಬಂದಗಿ ಕರತಾ ಕಲಿ ಏಕ ಝೂಟ, ತಿಳಿಯದೋ ನಿಜ ಘನದಾಟ. ವರ್ಮನ ಕಳತಾ, ಅರೆ ವರ್ಮನ ಕಳತಾ ಖೋಟಾ ಖೋಟಾ. ವರ್ಮನ ಕಳತಾ ಖೋಟಾ ಖೋಟಾ. ಕೇಳಿಸಿ ಗುರುವಿನ ನೇಟಾ ನೇಟಾ. बाट पकड़ो सीधा सीधा, बाट पकड़ो सीधा सीधा. ಇದುವೆ ಗುರು ಬೋಧ ಬೋಧ, बाट सीधा पकड़ना. गुरु महाराज के चरण हृदय में धरना, इसके अलावा कोई और कर्तव्य है नहीं. क्योंकि उतनी हमारी मति तो प्रगल्भ है नहीं. ज्ञान क्या है, अज्ञान क्या है, विज्ञान क्या है, सुज्ञान क्या है. बस गुरु महाराज जी के चरणों पे हमारी निष्ठा श्रद्धा, वही हमारे लिए मेरे लिए. सबका अधिकार अलग अलग है. ಹಿಂಗಾಗಿ ಕೊನೆಗೆ ಹೇಳ್ತಾರ, ಸೃಷ್ಟಿಯೊಳಗ ಶೋಭಿಸುತ್ತಿರುವುದು ಕಣ್ಣೂರ ಎಂಬ ಗ್ರಾಮ. ಸೃಷ್ಟಿಯೊಳಗೆ ಶೋಭಿಸುತ್ತಿರುವುದು ಕಣ್ಣೂರ ಎಂಬ ಗ್ರಾಮ. ಶಾಂತಮೂರ್ತಿ ಶ್ರೀ ಗಣಾಧೀಶ್ವರರ ಶಾಂತಿ ಕುಟೀರ ಧಾಮ. ಶಾಂತಮೂರ್ತಿ ಶ್ರೀ ಗಣಾಧೀಶರ ಶಾಂತಿ ಕುಟೀರ ಧಾಮ. ಗುರು ಗಣರಾಜರ ಬೋಧದಿ ನಡೆದರೆ ಅದೇ ಆನಂದ ಧಾಮ. ಬೆಳಗಿಂದ ನೋಡಿದ್ವಿ ಸುಖದ ಮೀಮಾಂಸೆ ಮಾಡ್ತಾ ಇದ್ದಾರೆ, ಆನಂದದ ಮೀಮಾಂಸೆ ಮಾಡ್ತಾ ಇದ್ದಾರೆ. ಎಲ್ಲಿದೆ ಆನಂದ? ಗುರುಗಣ ರಾಜರ ಬೋಧದಿ ನಡೆದರೆ ಅದೇ ಆನಂದ ಧಾಮ. ಗುರುಗಣರಾಜರ ಬೋಧದಿ ನಡೆದರೆ ಅದೇ ಆನಂದ ಧಾಮ. ನಿಷ್ಠೆ ಒಂದಿಟ್ಟು ನಂಬಿ ನಿಡನಿ ಇದೇ ಕೈವಲ್ಯ ಧಾಮ. ನಿಷ್ಠೆ ಒಂದಿಟ್ಟು ನಂಬಿ ನಡಿನಿ ಇದೇ ಕೈವಲ್ಯ ಧಾಮ. ಗುರುವಿನ ದಯ ಬೇಕ ಅದರಲ್ಲಿ
ಸುಖ ಗುರುವಿನ ದಯ ಬೇಕ ಅದರಲ್ಲಿರುವುದೆಲ್ಲ ಸುಖ ಇರುವುದೆಲ್ಲ ಸುಖ. ಗುರುವಿನ ದಯೆ ಕರುಣೆ ಸತತ ನಮ್ಮ ಮೇಲೆ ಇರಲಿ. ಅದರ ಹೊರತು ಬೇರೆ ಯಾವ ಸಾಧನವೂ ನನಗಂತೂ ತೋಚ್ತಾ ಇಲ್ಲ. ಅವರ ಪಾದದೊಳಗೆ ಎಲ್ಲ ಮುಕ್ತಿಗಳು ಅವ. ಅಂತಹ ಸದ್ಗುರುನಾಥನ ದಿವ್ಯ ಕರುಣೆ ಕೃಪೆ ಆಶೀರ್ವಾದ ಸತತ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ, ಸಮಯ ವಿಶೇಷ ಆಗಿದೆ. ಸರಿಯಾಗಿ 10 ಗಂಟೆಗೆ ರಾತ್ರಿಯ ಭಜನೆಗೆ ನಾವು ಮುಂದಾಗೋಣ. ಈಗೆಲ್ಲರಿಗೂ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ಮತ್ತೊಮ್ಮೆ ತಾವು ಬಹಳ ಶಾಂತ ಚಿತ್ತದಿಂದ ಭಾರತೀಯ ಸುರಾಜ್ಯ ಸಂಸ್ಥೆ ಹಾಗೂ ರಾಮರಾಜ ಕಲಾಮೇಳದ ಕಾರ್ಯಕ್ರಮ ವೀಕ್ಷಿಸಿದಿರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.